ಸಖಿಯರ ನರಬೀಜ ಹೀಗೋ ದಿನವಾದಿ ಸಖಿಯರ ನರಬಿ ಸಹಿತ ದಿನವಾದಿ ಸಖಿಯರ ನರಬಿ ಸಹಿತ ದಿನವಾದಿ ಸಖಿಯರ ನರಬಿ ಸಹಿತ ದಿನವಾದಿ ಸಂಚರಿಸಿ 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 ಸುಮಗಳ ಕೊಯ್ದ ಸುಮಗಳ ಸುಮಗಳ ಕೊಯ್ವೆ ನೆನುತ್ತಾ ಹರುಷದ ಸುಮಗಳ ಕೊಯ್ವೆ ನೆನುತ್ತಾ ಸುಮಗಳ ಕೊಯ್ವೆ ನೆನುತ್ತಾ ಸುಮಗಳ ಕೊಯ್ವೆ ನೆನುತ್ತಾ ಹರುಷದಿಂದ ತರುಣಿ ಪದ್ಮಾವತಿಯು
ಸಖಿಯರ ನೆರವಿ ಸಹಿತವಾದಿನವನದಿ ಸಖಿಯರ ನೆರವಿ ಸಹಿತಾದಿನವನದಿ ಪದ್ಮಾವತಿಯು ತಂಗಿಯರ ನೆರವಿ ಸಹಿತಾದಿನವನದಿ ಸಂಚರಿಸಿ ಸಂಚರಿಸಿ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆನೆನು ಹರುಷದಿಂದ ಸುಮಗಳ ಕೊಯ್ವೆನೆನು ಹರುಷದಿಂದ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಎನ್ನುತ್ತಾ ತರುಣಿ ಪದ್ಮಾವತಿಯ ಸಖಿಯರ ನೆರವಿ ಸಹಿತಾದಿನವನದಿ ಸ್ವಾಮಿ ದೇವರೇ ಕಾಪಾಡು. ಯೋಗ ಮತ್ತು ಯೋಗ್ಯತೆ ಇವೆರಡನ್ನು ಒಟ್ಟಿಗೆ ಪಡೆದುಕೊಂಡು ಯಾರು ಧರೆಯಲ್ಲಿ ಹುಟ್ಟಿ ಬರ್ತಾರೆ ಅವರನ್ನು ಜಗತ್ತು ಶ್ರೀಮಂತ ಎಂದು ಕರೆಯುತ್ತದೆ. ಸರಿ. ಒಳ್ಳೆಯ ತಂದೆ ತಾಯಿಯರನ್ನು ಪಡೆಯುವುದು ಅದು ಯೋಗ್ಯ. ಆದರೆ ಒಳ್ಳೆ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟುವುದು ಅದು ನಮ್ಮ ಯೋಗ. ಸರಿ. ಹಾಗಾಗಿ ಇವೆರಡನ್ನು ಕೂಡ ಜೊತೆಯಾಗಿಯೇ ಪಡೆದು ಈ ಭೂಲೋಕಕ್ಕೆ ಬಂದವಳಿದ್ರೆ ಅದು ನಾನು, ಅರ್ಥಾತ್ ಪದ್ಮಾವತಿ ಅಲ್ವೇ? ಈ ತೊಂಡಾಪುರದಲ್ಲಿ ಮಹಾರಾಜರ ಮತ್ತು ಮಹಾರಾಣಿಯವರ ಮುದ್ದಿನ ಮಗಳಾಗಿ ನಾನು ಜನಿಸಿ ಬೆಳೆಯುತ್ತಾ ಬೆಳೆಯುತ್ತಾ ಬಂದ ಹಾಗೆ ನನ್ನನ್ನು ಪದ್ಮಾವತಿ ಎಂದು ಹೆಸರಿಟ್ಟು ಹಾಗೆ ಜೋಪಾನವಾಗಿ ಸಾಕಿ ಬೆಳೆಸಿದ್ರು. ಆಗ್ಲೇ ನಮ್ಮ ಅರಮನೆಯನ್ನು ಸೇರಿಕೊಂಡವರು ನೀವಿದ್ದೀರಿ. ನನ್ನ ಕಷ್ಟ, ನನ್ನ ಸುಖ, ನನ್ನ ನೋವು, ನನ್ನ ನಲಿವು, ನನ್ನ ಭಾಗ್ಯ ಸೌಭಾಗ್ಯ ಇದೆಲ್ಲವನ್ನು ತೀರಾ ಹತ್ತಿರದಿಂದ ಕಂಡುಕೊಂಡವರಾದ ನೀವು ನನ್ನ ಅಂತರಂಗದ ಸಖಿಯರು ತಾನೆ. ನಾವೇನೇ ಕೇಳಲಿ, ನಾವೇನೇ ಬಯಸಲಿ, ಅದನ್ನು ಕ್ಷಣ ಮಾತ್ರದಲ್ಲಿ ಒದಗಿಸಿಕೊಳ್ಳಲಿಕ್ಕೆ ನಮ್ಮ ಹಿರಿಯರಿದ್ದಾರೆ. ಆಮೇಲೆ ಅದನ್ನು ನನಗೆ ಪೂರೈಸುವುದಕ್ಕಾಗಿ ನೀವು ಕೂಡ ಅಹಿರ್ನಿಶಿಯಾಗಿ ನನ್ನೊಂದಿಗೆ ದುಡಿತಾ ಇದ್ದೀರಿ. ಹಾಗಾಗಿ ಪ್ರೇಮ ಮುಖ್ಯರಾದ ನೀವು
ನನ್ನ ಗೆಳತಿಯರಾಗಿ ದೊರಕಿದ್ದು ನನ್ನ ಪೂರ್ವ ಜನ್ಮದ ಸುಕೃತ ಫಲ ಅಲ್ವೇನೆ? ಹೌದು, ನಮ್ಮದು ಫಲವೇ. ಹಾಗೆ ಇದೆ. ಹೌದು, ಬಹಳ ಇದನ್ನೆಲ್ಲ ಬಹಳ ದೇವರು ಒಟ್ಟು ಮಾಡಿ ಕಳಿಸಿದ್ದಿರ್ಬೇಕು. ಇಲ್ಲದ್ರೆ ನನಗೆ ನೀವೇ ಸಖಿಯರಾಗಬೇಕಾ? ನಿಮಗೆ ನಾನು ರಾಜಕುಮಾರಿಯಾಗಿ ಬೆಳೀಬೇಕು. ಆದರೆ ಒಂದುಂಟು, ನಾವು ಮಹಾರಾಣಿ ಮತ್ತು ಸಖಿ ಜನಾಂಗ ಎನ್ನುವ ವ್ಯತ್ಯಾಸವನ್ನು ಉಳಿಸಿಕೊಂಡವರಲ್ಲ. ಎಲ್ಲಾ ವಿಚಾರಗಳನ್ನು ಕೂಡ ಅಂತರಂಗದಲ್ಲಿ ಮಾತ್ರ ಅಲ್ಲ, ಬಹಿರಂಗದಲ್ಲಿ ಚರ್ಚಿಸಿದ್ದಾರವರು. ಸಖಿಯವರೇ, ಇವತ್ತು ನಿಮ್ಮನ್ನೆಲ್ಲ ಸೇರಿಸಿಕೊಂಡಿದ್ದೇನೆ. ಅವ್ರು ಹೇಳಿದ್ದು ಕೇಳಿದೆ. ತರುಣಿ ಪದ್ಮಾವತಿಯು ನರಸಿ ಸಖಿಯರನ್ನೆಲ್ಲ, ತರುಣಿ ಪದ್ಮಾವತಿ ಒಬ್ಬಳೇ ಹೊರಡಲಿಲ್ಲ, ಒಬ್ಬಳೇ ಹೋಗುದಿಲ್ಲ. ಯಾಕೆ? ಹಾಗೊಬ್ಬಳೇ ಹೋಗುವುದಕ್ಕೆ ಅವಳಿಗೆ ಅಧಿಕಾರ ಇಲ್ಲ. ಬಾಲ್ಯದಲ್ಲಿ ಪಿತನಾಧಾರ, ಮದುವೆ ಆದ್ಮೇಲೆ ಗಂಡನಾಧಾರ, ಮುಪ್ಪಿನಲ್ಲಿ ಮಕ್ಕಳ ಆಧಾರ. ಹಾಗಾಗಿ ಸ್ತ್ರೀಯಾದವಳಿಗೆ ಮುಕ್ತವಾದ ಸ್ವಾತಂತ್ರ್ಯವನ್ನು ಸಮಾಜ ಕೊಡ್ಲಿಲ್ಲ. ಆ ಪರಿಧಿಯೊಳಗೆ ಸಾಗಬೇಕು. ಹಾಗೆಂದು ನಮ್ಮ ಅಮ್ಮನ ಬಳಿಗೆ ಸಾಗಿ ನನ್ನ ವಿಚಾರವನ್ನು ಹೇಳಿಕೊಂಡೆ. ಅವರು ಅಪ್ಪನಲ್ಲಿ ಹೇಳಿದರು. ಅಲ್ಲಿಂದ ನಮಗೆ ಆಜ್ಞೆ ಬಂತು. ಶಂಖದಿಂದ ತೀರ್ಥ ಸಿಕ್ಕಿದ ಮೇಲೆ ತಡೆ ಯಾಕೆ? ಅದಕ್ಕಾಗಿ ನಿಮ್ಮನ್ನೆಲ್ಲ ಕರೆದದ್ದು. ನಮ್ಮದೇ ಆಗಿರುವಂತ ಉಪವನವನ್ನು ಸೇರಿ ನಮ್ಮ ಮನಸ್ಸನ್ನು ಆಕರ್ಷಿಸುವ ಸುಮಗಳನ್ನು ಕೊಯ್ದು ಆಮೇಲೆ ಶರಕೇಳಿಯನ್ನಾಡಿ ಮತ್ತೆ ಬರಬೇಕು ಅಂತ ವಚನೆ ಮಾಡಿದೆ. ಹೇಗೆ, ನಿಮಗೆಲ್ಲ ಇಷ್ಟವಾದ ಸಖಿಯರಲ್ಲ? ಸಖಿಯರಲ್ಲ ಬನ್ನಿ ಬನ್ನಿ ಬಂದಿರಿದ್ದು ಒನಗೆ ಹೋಗುವ ಸಖಿಯರಲ್ಲ ಬನ್ನಿ ಬನ್ನಿ ಬಂದಿರಿದ್ದು ಒನಗೆ ಹೋಗುವ ಒನಗೆ ಹೋಗುವ ಒನಗೆ ಹೋಗುವ. ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ. ಸಕಲರೊಂದು ಗೂಡಿ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಕಾಣು ತಂದ ಚಂದವ ಕಾಣು ತಂದ ಚಂದವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಕಾಣು ತಂದ ಚಂದವ ಕಾಣು ತಂದ ಚಂದವ. ಸಖಿಯರೆಲ್ಲ ಬಂದಿರಿದ್ದು ವನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಕಾಣು ತಂದ ಚಂದವ ಕಾಣು ತಂದ ಚಂದವ. ಸಖಿಯರೆಲ್ಲ ಬಂದಿರಿದ್ದು ವನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ. ನಿಖಿಲ ಕುಸುಮಗಳನ್ನೇ ಕೊಯ್ದು ನಿಖಿಲ ಕುಸುಮಗಳನ್ನೇ ಕೊಯ್ದು ಕುಸುಮಗಳನ್ನೇ ಕೊಯ್ದು ಕೊಯ್ದು ಮಾಲೆ ಮಾಡುವ ಮಾಲೆ ಮಾಡುವ ಮಾಲೆ ಮಾಡುವ.
ನೀ ಕೀಟ ಕುಸುಮಗಳನೆ ಕೊಯ್ದು ನೀ ಕೀಟ ಕುಸುಮಗಳನೆ ಕೊಯ್ದು ಮಾಲೆ ಮಾಡುವ ಮಾಲೆ ಮಾಡುವ ಮಾಲೆ ಮಾಡು ನಿಖಿಲ ಕುಸುಮಗಳನೆ ಕೊಯ್ದು ಮಾಲೆ ಮಾಡುವ ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ನಿಖಿಲ ಕುಸುಮಗಳನೆ ಕೊಯ್ದು ಮಾಲೆ ಮಾಡುವ ನಿಖಿಲ ಕುಸುಮಗಳನೆ ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ನಮ್ಮ ಕೈಯ ಜಳಕವ ನಮ್ಮ ಕೈಯ ಜಳಕವ ಇಳಕುಮಗಳನೆ ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ಸಖಿಯರೆಲ್ಲ ಬಂದಿರು ವನಕ್ಕೆ ಹೋಗುವ ಸಖಿಯರೆಲ್ಲ ಬಂದಿರು ವನಕ್ಕೆ ಹೋಗುವ ಸಕಲರನ್ನು ಕೂಡಿಕೊಂಡು ತಂದ ಚಂದವ ಸಕಲರೆಲ್ಲ ಕಾಡು ತಂದ ಚಂದವ ನಿಖಿಲ ಕುಸುಮಗಳನೆ ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ನಮ್ಮ ಕೈಯ ಜಳಕವ ಸಖಿಯರೆಲ್ಲ ಬನ್ನಿ ಬನ್ನಿ ಬಂದಿರುವುದು ಒಳಗೆ ಹೋಗುವ ಸಖಿಯರೇ, ನಾವು ಇಷ್ಟೆಲ್ಲ ಹಾರಾಡಿದ್ದೇ ಇಲ್ಲ. ಯಾಕೆ ಇವತ್ತು ನಮಗೆ ಈ ಸಂತೋಷ ಸಂಭ್ರಮ ಏನು ಏನಂದ್ರೆ ನಮ್ಮ ಅಪ್ಪಯ್ಯನಿಂದ ಆಜ್ಞೆ ಸಿಕ್ಕಿದೆ. ನಾವೆಲ್ಲ ಗೂಡಿನಿಂದ ಬಿಟ್ಟ ಹಕ್ಕಿಗಳಾಗಿದ್ದೇವೆ. ಹಾಗಾಗಿ ಹಾರುವುದಕ್ಕೆ ನಮ್ಮ ರೆಕ್ಕೆಗೆ ಬಲ ಬಂದಿದೆ. ಇಲ್ಲದಿದ್ರೆ ಅಲ್ಲೇ ನಾವು ಮುದುಡಿ ಅರಮನೆಯಲ್ಲೇ ಇರ್ಬೇಕಾಗಿತ್ತು ಅಲ್ವೋ. ಇವತ್ತು ಹೋಗಿ ಮಕ್ಕಳೇ ತಿರುಗಾಡಿ ಬನ್ನಿ ಅಂತ ಹೇಳಿದಾಗ ನಮಗೂ ಬಹಳ ಸಂತೋಷ ಆಯ್ತು. ಅರಮನೆಯಲ್ಲಿದ್ದಾಗ ನಾವು ಉಣುವುದನ್ನೇ ಉಡುವುದು, ಉಡುವುದನ್ನೇ ಉಡುವುದು, ತಿನ್ನುವುದನ್ನೇ ತಿನ್ನುವುದು, ತೊಡುವುದನ್ನೇ ತೊಡುವುದು, ನೋಡುವುದು ನಿಮ್ಮದೇ ಮುಖಗಳನ್ನು. ನಿಮಗೂ ಅದೇ ಸಮಸ್ಯೆ. ನನ್ನ ಮುಖಾರದ ಬೇರೆ ನೋಡ್ಲಿಕ್ಕೆ ಅವಕಾಶ ಇಲ್ವಲ್ಲ. ಹಾಗಲ್ಲ, ಅಂದ್ರೆ ವಿನೋದಕ್ಕಾಗಿ ಹೇಳಿದ್ನಷ್ಟೇ.
ಹಾಗಾದ್ರೆ ಪರಿವರ್ತನೆ ಬೇಡವೇ? ಪರಿವರ್ತನೆ ಅನ್ನೋದು ಪ್ರಕೃತಿಯ ನಿಯಮ. ಮಳೆಗಾಲ ಬರ್ತದೆ, ಸೆಕೆಗಾಲ ಇರ್ತದೆ, ಚಳಿಗಾಲ ಇರ್ತದೆ, ವಸಂತ ಮಾಸ ಇರ್ತದೆ, ಗ್ರೀಷ್ಮ ಋತು ಇರ್ತದೆ. ಋತುಗಳಲ್ಲಿ ವ್ಯತ್ಯಾಸ ಆಗುವ ಹಾಗೆ ನಮ್ಮ ಬದುಕಿನಲ್ಲಿ ಪರಿವರ್ತನೆಗಳಾಗಲೇಬೇಕು. ಅರಮನೆಯ ಬದುಕಿಂದ ಹೊರತಾದ ಒಂದು ಬದುಕಿನಲ್ಲಿ ನಾವು ಏರಿಸಬೇಕಲ್ಲ. ನಮಗೆ ವಿವರಿಸುವುದಕ್ಕೆ ಯಾರ ಭಯವೂ ಇಲ್ಲ. ಯಾಕೆ? ನಮ್ಮದೇ ರಾಜಕುಮಾರಿಯರು ಓಡಾಡುವಂತ ಪುಷ್ಪೋದ್ಯಾನ ಇದೆ, ಅಲ್ಲೇ ನಮಗೆ ಶರಕೇಳಿಗಾಗಿ ಸರಸಿ ಇದೆ. ಹೆಚ್ಚಾಕೆ ಸ್ವಲ್ಪ ಮೇಲ್ಗಡೆ ಹೋದ್ರೆ 7 ಕೆರೆ ಉಂಟು, ಬೇಕಾದಷ್ಟು ಈಜಿಕೊಂಡು ಬರ್ಬೋದು. ಹೌದು ತಾನೆ? ನಮಗೆಲ್ಲ ಸಖಿಯರಿಗೆ ಒಂದೊಂದು ಕೆರೆಯನ್ನು ನಮ್ಮ ಅಪ್ಪ ಮಾಡಿಸಿಟ್ಟಿದ್ದಾರೆ. ಏನು ಭಯ ಇಲ್ಲ, ಹೋಗುವ. ಯಾರ್ಯಾರು ಕಡಿಮೆ ಸಮಯದಲ್ಲಿ ಹೆಚ್ಚೆಚ್ಚು ಹೂವುಗಳನ್ನ ಆಯ್ತಾರೆ ಅಲ್ಲಿ ನಮ್ಮ ಕೈ ಇರುವಂತ ಅಲ್ಲಿ ಅಂದ ಚಂದವನ್ನು ನೋಡುತ್ತಾ ಶರಕೇಳಿಯನ್ನಾಡುತ್ತಾ ಆಮೇಲೆ ನಮ್ಮ ಅಂತವಾದ ಕೇಶರಾಶಿಗೆ ಮುಡಿಲಿಕ್ಕೆ ಹೂಗಳನ್ನು ಕೊಯ್ದು ಮಾಲೆ ಮಾಡಿ ದಂಡೆಯನ್ನಾಗಿಸಿ ನಮ್ಮ ಮಂಡೆಗೆ ಮುಡ್ಕೊಳ್ಳುವುದು. ಹೆಣ್ಣು ಮಕ್ಕಳಿಗೆ ಹಾಗೆ. ನಿಮಗೆ ಯಾವ ಹೂ ಅಂದ್ರೆ ಇಷ್ಟವೇ? ನನಗೆ ಕನಕಾಂಬರ. ಕನಕಾಂಬರ. ಹೀಗೆ ಮಲ್ಲಿಗೆ ಎಲ್ಲಿಗೆ ಇಡುದು? ತಲೆಗೆ, ಕುತ್ತಿಗೆ ಕಟ್ಬೇಡ, ಅಲ್ಲಿ ಇಡಬೇಕು. ಹೆಣ್ಣು ಮಕ್ಕಳಿಗೆ ಬಂಗಾರ ಮತ್ತು ಹೂ ಅದು ಹಾಕಿ ಕುತ್ತಿಗೆ ಹೊರಾಗಿ ತಲೆ ಭಾರ ಆದ್ರೂ ಅಡ್ಡಿ ಇಲ್ಲ, ಮಣ ಭಾರ ಆದ್ರೂ ಹೂ ಬೇಕು, ಬಂಗಾರ ಬೇಕು. ಇಷ್ಟ ಇಲ್ಲ ಅಂತ ಹೇಳಿ ಅಯ್ಯೋ, ಇಷ್ಟ ಇಲ್ಲ ಪ್ರಶ್ನೆ ಇಲ್ಲ. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವಳಿಗೆ ಕಷ್ಟ ಉಂಟು ಅಂತ ಅರ್ಥ. ಹಾಗಾಗಿ ನಮ್ಮದಾಗಿರುವಂತ ಸ್ವಾತಂತ್ರ್ಯ, ಹಾಗಾಗಿ ಅದನ್ನ ಬಳಸಿಕೊಳ್ಬೇಕಲ್ಲ. ಹೂತೋಟಕ್ಕೆ ಬರ್ತೀರೇನೆ? ನೀನು ಬರ್ತೀಯಲ್ಲ, ನನಗೆ ಗೊತ್ತಿದೆ. ನಾನು ಕರೆದಾಗ ನೀವು ಬಂದು ಸಾಕು ಕೊಡ್ತೀನಿ. ಯಾಕೆ? ನನ್ನ ಅಂತರಂಗದ ಸಖಿಯರು ಇರ್ತೀರಲ್ಲ, ಅದೇ ಬೇಕಾದದ್ದು. ಹಾಗಾದ್ರೆ ತಡೆ ಯಾಕೆ? ಹೂತೋಟದ ಕಡೆ ಹೋಗುವಲ್ಲ. ಮನೆಗೆ ನಡೆವ ನಾವು ಶೀಘ್ರ
ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಮುಂದೆ ಗಮನದಿಂದ ಬಂದು ಬರವು ಧ್ಯಾನದಿ. ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಮುಂದಾಗಮನದಿಂದ ಬಂದು ಬರವು ಧ್ಯಾನದಿ. ಮಂದ ಮಾರುತನಿಯ ತನುವ ರೊಟ್ಟಿ ಪ್ರೇಮದಿ ಪುಂದಿ ಸುಖವ ಮನೆಗೆ ನಡೆವ ಪುಂದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದಿ ತನುವ ರೊಟ್ಟಿ ಪ್ರೇಮದಿ. ಸಖ್ಯರೇ, ಬಂದು ಸೇರಿದ್ದೇವೆ. ಬಹಳ ಸುಂದರವಾದಂತಹ ಪರಿಸರ. ಹೌದು. ಪ್ರಕೃತಿಯನ್ನು ನಾವು ಇಷ್ಟು ಚೆನ್ನಾಗಿ ಗಮನಿಸುವುದು ಇವತ್ತೇ. ಈ ದೊಡ್ಡ ದೊಡ್ಡವರ ಮನೆಯ ಮಕ್ಕಳಿಗೆ ಪ್ರಕೃತಿ ಸವಿಯುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಯಾಕಂದ್ರೆ ಅವರಿಗೆ ಸಾಕಷ್ಟು ಒತ್ತಡ ಇರುತ್ತೆ. ಯಾವತ್ತೂ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲೇ ಇರ್ತಾರೆ, ಮತ್ತೆ ತುರ್ತು ಎಲ್ಲರೂ ಅವರ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಈ ದೊಡ್ಡವರಿಗೆ ಅಡಗುವುದು ಕಷ್ಟ. ಹಾಗೆ ಎಲ್ಲಿದ್ರು ಎದ್ದು ಕಾಣ್ತಾರೆ. ಹಾಗೆ ಆದದ್ದು ನಮ್ಮ ಪಾಲಿಗೆ. ಅರಮನೆಯ ಗಾಜಿನಲ್ಲಿ ಇದ್ದಾಗ ಒಂದು ಸಣ್ಣ ಕಲ್ಲು ಬಿದ್ದರೂ ಗಾಜು ಹೊಡಿತದೆ. ನಾವು ಸಣ್ಣ ಅಪರಾಧವನ್ನು ಮಾಡುವ ಹಾಗಿಲ್ಲ, ಸಣ್ಣ ತಪ್ಪು ನಡೆಯನ್ನು ಇಡುವ ಹಾಗಿಲ್ಲ. ಹೌದು ತಾನೆ? ಹೌದು. ಹಾಗಾಗಿ ಇಲ್ಲಿಗೆ ಬಂದಾಗ ಎಷ್ಟು ಮನಸ್ಸು ಪ್ರಫುಲ್ಲವಾಯಿತು, ಎಷ್ಟು ಆನಂದವಾಯಿತು, ಎಷ್ಟು ಸಂತೋಷವಾಯಿತು. ನಿನಗೆ ಅನಿಸುವುದಿಲ್ವೇನೆ? ಮನೆಯಲ್ಲೇ ಇರ್ತಿದ್ರು ಹೀಗಿರ್ತಿದ್ದು, ಹೊರಗೆ ಬಂದದ್ದು ಹೊಸ ಪ್ರಪಂಚ ಕಾಣ್ತಾ ಇದ್ದೇವೆ. ನೋಡಂತೆ ಅಲ್ವೇ? ಹಸಿರು ಸೀರೆಯನ್ನುಟ್ಟು ಭೂದೇವಿ ಪೂರಮೆಯಂತೆ ಕಂಗೊಳಿಸುತ್ತಾ ಇದ್ದಾಳೆ. ಅರಮನೆಯ 4 ಗೋಡೆಗಳ ಮಧ್ಯೆ ಇರ್ತಾರೆ, ನಮಗೆ ನೋಡುವ ಹಾಗೆ ಇರಲಿಲ್ಲ. ಅದೋ ಗಗನಚುಂಬಿ ವೃಕ್ಷಗಳು ತಮ್ಮ ರೆಂಬೆ ಕೊಂಬೆಗಳನ್ನು ಚಾಚಿ ನಮಗೆ ನದಿನಾಶಯವನ್ನು ನೀಡುತ್ತಾ ಇದ್ದಾವೆ. ಹೌದು ತಾನೆ? ಬೀಸುವಂತ ಮಂದವಾದ ಮಾರುತವು ನಮ್ಮ ದೇಹಕ್ಕೆ ಹಿತವಾದ ಅಪ್ಪುಗೆಯನ್ನು ನೀಡುತ್ತಾ ಇದ್ದಾನೆ. ಅಕ್ಕ ಅಲ್ಲೋಡಿ, ಆ ಮಲ್ಲಿಗೆ ನಿಮ್ಮನ್ನು ಮೆಲ್ಲಗೆ ನೋಡ್ತಾ ಇದೆ. ಹೌದೌದೌದೌದು, ಮೆಲ್ಲಗೆ ನೋಡ್ತಾ ಇದೆ. ಯಾಕೆ? ಬಾರೆ, ನೀನು ನನ್ನನ್ನು ಕೊಯ್ದು ಮಂಡೆಗೆ ಮುಡಿದು ಕೊಯ್ದು ಹಾಗೆ ನಮ್ಮ ಕೈ ಬೀಸಿ ಕರಿಯುವಾಗ ನೀನು ನನ್ನಷ್ಟೇ ಸುಂದರವಾಗಿದ್ದೀಯಾ ಅಂತ. ಅದಲ್ಲ, ಅವಳು ನಿನ್ನನ್ನು ಹೇಳಿದ್ದು. ನನ್ನ ಕಡೆಗೆ ನೋಡಿ ನಿನ್ನ ಅಕ್ಕಪಕ್ಕದಲ್ಲಿ ಬಹಳಷ್ಟು ಸುಂದರಿಯರಿದ್ದಾರೆ, ಚಂದ್ರಮುಖಿ, ಸೂರ್ಯಮುಖಿ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಕಮಲಾ ಅರವಿಂದೆ ನಿನಗೆ ಹೇಳುದು, ಅವಳಿಗೆ ಅರವಿಂದ ನೇತ್ರೆ ಹೀಗೆಲ್ಲ ಹೇಳ್ತಾರೆ. ನನಗೂ ಸಂತೋಷ. ಈಗ ನೀವು ಚಂದ ಇದ್ದಷ್ಟು ನನಗೆ ಅನುಕೂಲ. ಹೌದು ಅಲ್ವ? ನಾನು ಚಂದ ಇದ್ದೇನೆ ಅಂತ ಒಟ್ಟಿಗೆ ಗುರುತಿಸ್ತಾರೆ. ನೀವೇ ಚಂದ ಅಕ್ಕ. ಅಲ್ಲಪ್ಪ, ಹೋಲಿಕೆ ಬೇಡ, ನಾವೆಲ್ಲರೂ ಚಂದ ಅಂತ ಇಟ್ಟುಕೊಳ್ಳೋಣ. ಆದರೆ ಈ ಭೂದೇವಿಯ ಮುಂದೆ ನಮ್ಮ ಚಂದ ಏನೇನು ಅಲ್ಲ. ಯಾಕಂದ್ರೆ ಸಹಜವಾದದ್ದು. ಇಲ್ಲೆಲ್ಲಿಯೂ ಕೃತಕ ಇಲ್ಲ. ನಮ್ಮಲ್ಲಿ ಹಾಗಲ್ಲ, ಹಲವಾರು ಕೃತಕತೆ ಇದೆ. ಒಮ್ಮೊಮ್ಮೆ ತಲೆಗೂದನ್ನು ಹೇಗೆಗೂ ನಾವು ಶೃಂಗಾರ ಮಾಡಿ ಕೊಡ್ತೇವೆ. ಹಣೆಗೆ ಹೌದು ಅಲ್ವಾ ಅನ್ನೋ ಸಿಂಧೂರ ಇಡ್ತೇವೆ. ಕೆಲವರ ಮುಖ ನೋಡಿದ್ರೆ ಹತ್ತಿರ ಹೋಗಿ ಭೂತಗಳನ್ನು ನೋಡಿದ್ರೆ ಗೊತ್ತಾಗುದಿಲ್ಲ ಸಿಂಧೂರ ಉಂಟು ಇಲ್ವೋ ಅಂತ. ಹೌದಲ್ಲ? ಆದ್ರೆ ಇಲ್ಲಿ ಹಾಗಲ್ಲ. ಬಹಳ ಸುಂದರವಾಗಿ ಭೂದೇವಿ ತಾನು ಮೆರೀತಾ ಇದ್ದಾಳೆ. ಸಸ್ಯ ಶ್ಯಾಮಲೆ ಸುಜಲಾಂ ಸುಫಲಾಂ ನಾವು ಕೇಳಿದ್ದೇವೆ, ಇವತ್ತೇ ನೋಡಿದ್ದು. ಅರಮನೆಯ ಒಳಗಿದ್ದಾಗ ನಮ್ಮಿಂದ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಬಂದು ಅಲ್ಲ, ಸೆಕೆ ತುಂಬ ಉಂಟು. ನೀರಾಟ ಬಿಡ್ವೇನೆ? ನೀರಾಟ ಆಡ್ಬೇಕಲ್ಲ. ಆದ್ರೆ ಒಂದು ನಿನ್ನನ್ನು ಮುಳುಗಿಸ್ತೇನೆ. ಯಾರನ್ನ ಯಾರು ಮುಳುಗಿಸ್ತಾರೆ ಅಂತ. ನೀನು ಅಷ್ಟು ಸಮರ್ಥಳ. ನೀನು ನನಗಿಂತ ತುಂಬಾ ಗಿಟ್ಟ ಇದ್ದೀನಿ, ಇದು ಬೇಗ ಮುಳುಗು. ಆದ್ರೆ ಇವಳು ಪಕ್ಕ ಸ್ವಲ್ಪ ಉದ್ದ ಇದ್ದಾಳೆ, ನಮಗೆ ಒಂದು ಮುಷ್ಟಿ ದೊಡ್ಡವಳಿದ್ದಾಳೆ. ಅವಳು ನಮ್ಮನ್ನೇ ಮುಳುಗಿಸ್ತಾಳ ಅಂತ ನಮ್ಮ ಎಚ್ಚರಿಕೆಯಲ್ಲಿರುವ ಹಿಡಿದು ಆಟ ಪ್ರಾರಂಭ ಮಾಡ.
ಎಂತಾಯ್ತು ಎಂತಾಯ್ತು? ನನ್ನ ಬೂಗು, ನನ್ನ ತಲೆ ಅಲ್ವೇನೆ. ಬೂಗು ಬೂಗಿಲ್ಲ ಬೂಗಿಲ್ಲ, ಬೂಗು ಕಟ್ಟಿದೆ, ಬೂಗು ಕಟ್ಟಿದೆ, ಬೂಗು. ಹ್ಯಾಕ್ಸ್ಗೆ. ಸಮಾಧಾನ ಸಮಾಧಾನ ಸಮಾಧಾನ. ಈಗ ಸರಿ ಆಯ್ತು. ಅದು ಸ್ವರಕ್ಕೆ ಹೋದದ್ದು. ಆಗಿದ್ದು ಕೆಲವು ಸಲ ಸ್ವರಕ್ಕೆ ಹೋದ್ರೆ ಪ್ರಾಣ ಹೋದಾಗೆ ಆಗ್ತದೆ. ಹ? ಏನಾಯ್ತು? ಸ್ವರಕ್ಕೆ ಅದಿರು ನೀರು ನೀರು ಹೋದದ್ದು, ನೀರಿನ ಪ್ರಭಾವ. ನೀವಿಬ್ಬರು ಅಲ್ಲದಿದ್ರೆ ನಿಮಗೆ ಸ್ವಲ್ಪ ಸ್ವಲ್ಪ ವೈದ್ಯಕೀಯ ಶಾಸ್ತ್ರ ಗೊತ್ತುಂಟ? ಇಲ್ಲ ಗೊತ್ತುಂಟಲ್ಲ, ಅದಕ್ಕೆ ನೀರನ್ನ ಕರ್ಕೊಂಡು ಬಂದು ಆಪತ್ತಿಗೆ ಆಗ್ತದೆ. ಹೌದೇನೆ? ಬಹಳ ಸಂತೋಷ ಪಟ್ರಲ್ಲ. ನೀರಾಟ ಆಡಿದಾಗ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ. ಬಹಳ ತಡ ಆಯ್ತು ಅಂತ ಕಾಣ್ತದೆ. ಮನೆಯಲ್ಲಿ ಮತ್ತೆ ತಂದೆ ತಾಯಿ ದೊಡ್ಡ ಕಣ್ಣು ಮಾಡಿ ಕಾಯ್ತಿರ್ತಾರೆ. ಆದಷ್ಟು ಬೇಗ ಹೋಗ್ಬೇಕು. ಆಗ ಹೀಗೆ ಹೋಗ್ಲಿಕ್ಕೆ ಆಗ್ತದ? ನಮ್ಮ ಬೆನ್ನ ಹಿಂದೆ ಹರವಾಗಿ ಬಿದ್ದಿರೋ ಕೂದಲೆಲ್ಲ ಒದ್ದೆ ಆಗಿದೆ. ಒಣಗಿಸಬೇಕು ಬೇಡವು? ಒದ್ದೆ ಕೂದಲು ಹೋದ್ರೆ ಅಮ್ಮ ಕಿವಿ ಹಿಂಡ್ತಾಳೆ ಹೀಗೆ. ಹೌದೇನೆ? ತಲೆ ಒಣಗಿಸಿಕೊಂಡು ಬರ್ಲಿಕ್ಕೆ ಆಗಲಿಲ್ವಾ? ಆಗಿತ್ತ? ಅಮ್ಮ ಅಮ್ಮ ನಾನು ನಟನೆ ಮಾಡಿದ್ದು. ಹೌದಾ? ಹೋಗ್ಲಿಲ್ವಾ? ಒಳ್ಳೆ ಜಾಣ್ರಿದ್ದೀರಿ ನೀವು. ಎಷ್ಟು ಸಲ ಹೋಗಿ ಜಾರಿಕೊಳ್ತೀರಿ. ಆಗ್ಲಿ, ಹಾಗೆ ಬೇಕು. ಯಾವಾಗ ಚುರುಕಿದ್ದಾಗ ಮಾತ್ರ ಸಮಾಜ ಗುರುತಿಸ್ತದೆ. ಇಲ್ಲದಿದ್ರೆ ನಿಷ್ಕ್ರಿಯ ಆಗಿದ್ರೆ ಯಾರು ನೋಡುವುದಿಲ್ಲ. ಬಹಳ ಸಂತೋಷ ಆಯ್ತು. ಹಾಗಾದ್ರೆ ಹೂ ಕೊಯ್ಬೇಕಲ್ಲ. ನೀವು ಆ ಬದಿಗೆ ಹೋಗಿ, ನಾನು ಈ ಬದಿಯಿಂದ ಹೋಗ್ತೇನೆ. ನನ್ನ ಕೂಗಳತೆ ದೂರಕ್ಕಿಂತ ಹೆಚ್ಚು ಹೋಗ್ಬಾರ್ದು. ನಾನು ಹೂ ಅಂತ ಕರೆದಾಗ ಬಂದು ಹೇಳ್ಕೊಳ್ಬೇಕು. ಗೊತ್ತಾಯ್ತಲ್ಲ? ನೀರಿಗೆ ಕೂ ಅಂದ್ರೆ ಕೇಳ್ತಾಳೆ, ಕೂಗಿಲೆ ಹಾಗೆ ಮಾತಾಡ್ತೀನಿ. ನೀನು ಒಳ್ಳೆ ಪಂಡಿತ ಆಗಿ ಮಾತಾಡ್ತೀನಿ. ನಾನು ಅದೇ ಸ್ವರದಲ್ಲಿ ಕರಿತೇನೆ. ಯಾವ ಸ್ವರದಲ್ಲಿ ಯಾರನ್ನ ಕರೆದ್ರು ಅವ್ರು ಬಂದು ತಲುಪು. ಗೊತ್ತಾಯ್ತಲ್ಲ? ಹೋಗೋ ಮುಂದೆ, ಹೋಗೋ ಮುಂದೆ. ಪರಿ ಪರಿ ಕುಟುಂಬಗಳ ಕೊಯ್ಯುತ್ತಿರುವ ವೇಳೆಯಲ್ಲಿ ಪರಿ ಪರಿ ಕುಟುಂಬಗಳ ಕೊಯ್ಯುತ್ತಿರುವ ವೇಳೆಯಲ್ಲಿ ದುರಗವೇರಿ ಕೊಟ್ಟು ಹರಿಯುವುದೇ ಆಟನೆ, ಹರಿಯುವುದೇ ಆಟನೆ, ಹರಿಯುವುದೇ ಆಟನೆ. ಕಣ್ಣಿಗೆ ಕಾಣಿಸಿಕೆಯಂತಹ ಮೃಗಗಳನ್ನು ಘಾಸಿಗೊಳಿಸುತ್ತ ಈ ಪ್ರದೇಶಕ್ಕೆ ಆಗಮಿಸಿದಾಗ ಅದು ನೋಡು, ಆನೆ ದಂತಿ ಎಂತದು ದಂತ ಪಂಕ್ತಿ ಆನೆಯಿಂದ ಕೀಳಿಡ್ತಾ ಬರ್ತಾ ಇದೆ. ಬಿಡಬಾರದು. ಬಿಲ್ಲಿಗೆ ಬಾಣವನ್ನು ಜೋಡಿಸಿದ್ದೇನೆ, ಆನೆಗೆ ಯಾಕೆ ಕಡಿತಾ ಇದ್ದೆ? ಕೌತುಕವನ್ನು ಸಖಿಯನ ಕ್ಷಣ ಜಾನೆ ಪದ್ಮಾವತಿಗೆ ತೋರೆ ಶ್ರೀನಿವಾಸನ ಏಳನಯನೆ ನೋಡೆ ತುರಗಾವೇರಿ ಬರುವನ
ರಾಯರೇ, ಏನಾಯ್ತು? ನೋಡಿ ನೋಡಿ ಅಲ್ಲಿಂದ ಕರಿ ಬಂತ ಉಂಟಲ್ಲ, ಕರಿಯಲ್ಲ ಕರಿ. ಕರಿ ಕರಿ ಆ, ಬಂದು ಆ. ಇಲ್ಲಿವರೆಗೆ ಬಂದು ಅಲ್ಲಿಗೆ ಶರಣೇ ಶರಣು ಅಂತ ಹೇಳ್ತಾ ಉಂಟಲ್ಲ. ಆನೆ ನಮಸ್ಕಾರವನ್ನು ಸಲ್ಲಿಸಿ ಹಿಂದಕ್ಕೆ ಹೋಯಿತು. ಹೌದು ರಾಯರೇ, ಹಾಗಿದ್ರೆ ನಮಗೆ ಬೇಟೆ ಯಾಕೆ? ಬೇಟೆ ಯಾಕೆ? ಈ ಬಿಲ್ಲು ಬಾಣಗಳ ಅಗತ್ಯ ಇಲ್ಲ. ಇಲ್ಲ ಇಲ್ಲ. ಮಿತ್ರ, ಓ. ನನ್ನ ಬಿಲ್ಲು ನಿನಗೆ. ನಿಮ್ಮ ಬಿಲ್ಲು ನಾನೆಂತ ನನ್ನಂತಲೇ ಉಂಟಲ್ಲ ಬಿಲ್ಲು, ಹೌದು. ಅದನ್ನ ಯಾರಿಗಾರ ತಾಗಿಸ್ಬೇಕು ಅಂತ. ನಿನ್ನ ಬಿಲ್ಲು ಯಾರಿಗೆ ಬೇಕಾದ್ರೂ ಕೊಡು, ನನ್ನ ಬಿಲ್ಲು ಹಿಡ್ಕೊಳ್ಬೇಕು ನೀನು. ನಿನ್ನ ಬಿಲ್ಲು ನನಗೆ ಯಾಕೆ? ಮತ್ತೆ ಯಾರಿಗೆ ಕೊಡು? ಯಾರ ಬಿಲ್ಲಿಗೆ ಕಾಯ್ತಾ ಇದ್ದವ ಇದ್ದಂಗೆ. ಹೌದಾ? ಹೌದು. ಯಾರಾದ್ರೂ ಪಡ್ಕೊಳ್ಳುವಂತಹ ಯೋಗ ಉಂಟು ಅವರಿಗೆ? ಯಾರಿಗೂ ಯೋಗ ಇಲ್ಲ ಇವತ್ತಿನ ಮಟ್ಟಿಗೆ. ಹೌದಾ? ನೋಡೋಣ, ಇದು ಅಗತ್ಯವಿದ್ದೀತು. ಆ, ಈ ಪರಿಸರ ಹೇಗುಂಟು? ಒಮ್ಮೆ ನೋಡಿ ಬರುವ. ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿಯನ್ನು ಪಡೆಯೋಣ ಎನ್ನುವ ಹಾಗೆ ಯೋಚಿಸಿದಾಗ ಹಾ ಹಾ, ಆಗೋಳಿ ಆಗೋಳಿ, ಏನೋ ಒಂದು- ಹಾ ಹಾ, ನೋಡಿ 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 ಬರ್ತಾ ಉಂಟಲ್ಲ ಆ ಕಡೆಯಿಂದ ಒಂದು. ಹೌದು. ಎಂತದು? ಅದೇ ಹ. ಪರಿಮಳ ಬರ್ತಾ ಉಂಟು, ಪರಿಮಳ, ಹೂವಿನ ಪರಿಮಳ ಬರ್ತಾ ಉಂಟು. ಹೂವಿನ ಪರಿಮಳ. ಹೌದೌದು ಹೂವನ್ನು ಮುಡಿದವರ ಪರಿಮಳ ಬರುವುದಿಲ್ವಾ? ಹೌದೌದು ಹೌದು. ಹೌದು. ಎಷ್ಟೋ ಮಂದಿ ನಾರಿಯರು, ಅದೇ ನಾರಿಯರು, ನಾರಿಯರು, ಹೌದು. ನಾರಿಮಣಿಯರು, ನಾಯಿ ಮರಿಗಳು. ನಾರಿಮಣಿಯರು ಹೌದೌದು ಒಟ್ಟು ಸೇರಿ ಹೌದು. ಏನೋ ಮಾತುಕತೆ ಆಡ್ತಾ ಇದ್ದಾರಲ್ಲ. ಏನೋ ಚರ್ಚಾಗೋಷ್ಠಿ ಆಡ್ತಾ ಉಂಟು. ಹೌದು, ಏನಾಗಿರಬಹುದು? ಏನಾಗಿರ್ಬಹುದು? ನಮ್ಮನ್ನು ನೋಡಿರಬಹುದೇ? ಇಲ್ಲ 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 ಇಲ್ಲ. ಹೌದಾ? ಹೌದು. ನಾವಂತೂ ಅವರನ್ನು ನೋಡಿದ್ದೇವೆ. ನೋಡಿದ್ದೇವೆ. ನಾವಾಗಿ ಅವರ ಬಳಿಗೆ ಹೋಗುದಾ? ಸಾಕಾಗುದಿಲ್ಲ, ಅವರು ಈ ಕಡೆಗೆ ಬರುವ ಹಾಗೆ ಆಗಬೇಕು. ಬರುವಾಗೆ ಮಾಡ್ಬೇಕು. ಹಾಗಾಗಿ ಹಾ ನಿನ್ನದಾದಂತಹ ಒಂದು ಹಾ, ರೂಪವನ್ನು ಕಂಡಾದ್ರೂ ಬರ್ತಾರ ನೋಡೋಣ. ನೋಡು ಅಮ್ಮ. ಎಂತದು ನಿನ್ನದು? ನಿನ್ನನ್ನು ನೋಡಿದ್ರೆ ಮುದುಕಿಯರು ಹತ್ತಿರ ಬರ್ಲಿಕ್ಕಿಲ್ಲ. ಯಾರು ಬರ್ಲಿಕ್ಕಿಲ್ಲ. ಹಾಗಿದ್ರೆ ಹಾ. ಪುರದ್ರೂಪಿಯಾಗಿ ಹಾ. ಅವರ ಮುಂದೆ ಕಾಣಿಸಿಕೊಳ್ಬೇಕು. ಹೌದೌದು ನೋಡು. ವಾ. ಅಬ್ಬಾ. ಆನೆಯಲ್ಲಿ ಹೋಯ್ತಾನೆ, ಆನೆಯಲ್ಲಿ ಹೋಯ್ತಾನೆ. ಹೋಯ್ತಪ್ಪ. ಹೇಗೆ ಹೋಯ್ತು? ಅದು ನಮ್ಮ ಬನಕ್ಕೆ ಇಬ್ಬರು ಅಂತ ಕೇಳು. ಅವರನ್ನು ನೋಡಿ ಸೊಂಡಿಲೆತ್ತಿ ನಮಸ್ಕರಿಸಿ ಹಾಗೆ ಹೋಯ್ತು ಆನೆ. ನಮಸ್ಕರಿಸಿ. ಹೌದಪ್ಪ. ನಮ್ಮ ಹೂತೋಟಕ್ಕೆ ಯಾರು ಬಂದರು? ಇಬ್ಬರು ಪರಪುರುಷರು. ಪರಪುರುಷರು. ಹಾ. ಇಲ್ಲಿ ಯಾರಿಗೂ ಅಂತ ಪ್ರವೇಶ ಇಲ್ಲ, ನಿಷಿದ್ಧ ಪ್ರದೇಶ ಅಲ್ವಾ ಅದು? ಪರಿಚಯ ಇಲ್ಲ ಅಕ್ಕ. ಪರಿಚಯ ಇಲ್ಲಲ್ಲ? ಇಲ್ಲ. ಹಾಗಾದ್ರೆ ವಿಚಾರಿಸ್ಬೇಕಲ್ಲ ನೀವು, ಹೌದು. ಯಾರೇನು ಅಂತ ಕೇಳಿದ್ರು. ಸ್ವಲ್ಪ ನಿಲ್ಲಿ, ಸ್ವಲ್ಪ ನಿಲ್ಲಿ, ಯೋಚನೆ ಮಾಡ್ತೇನೆ. ಸತಿಯರೆಂದುದ ಕೇಳಿ ಸತಿಯರೆಂದುದ ಕೇಳಿ ಪದ್ಮಾವತಿಯು ಕಂಡಳು ಮೆರೆ ಗಣಪತಿಯ ರೂಪವು ಪದ್ಮಾವತಿಯು ಕಂಡಳು मेरे बाबे गणपतिಯ ರೂಪವು ಅಕ್ಕ ಬೇಡ ಅಕ್ಕ. ತಳದಳ ಚಳಿಯನ್ನು ಮನದೊಳಗೆ ಪದ್ಮಾವತಿಯು ಕಂಡಳು ಮೆರೆ ಬಾಬೆ ಗಣಪತಿಯ ರೂಪವು ನಾವೆಲ್ಲಿದ್ದೇವೆ? ಎಂತ ನೋಡಿದ್ರಕ್ಕ? ನನಗೇನಾಗ್ತದೆ? ಅಕ್ಕ ಆನೆ ಹೋಯ್ತಕ್ಕ. ನೀವು ಯಾವುದನ್ನು ನಾನು ನೋಡಿದ್ರಿ? ಅದೇ ಆಣೆ 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 ಆನೆ ಹೋಗಿ ಆಗಿದೆ ಅಕ್ಕ. ಆಣೆ ಆಣೆ ಅಲ್ಲ, ಆಣೆ ಆಣೆ ಅದೇ ಆನೆ ಹೋಗಿ ಆಗಿದೆ. ನೀವೆಂತ ಆಣೆ ನೋಡಿ ಹೋಯ್ತಾ? ಇಷ್ಟೊಂದು ಗಾಬರಿಯಾಗಿ ಕಾಣ್ತಿದ್ದೀರಿ? ಹಾಗಲ್ಲ, ನನಗೊಮ್ಮೆಲೆ ಆನೆಯನ್ನು ಕಂಡು ಭಯ ಆಯ್ತು. ಬಹಳ ಚಂದ ಇದೆ ಆನೆ. ಆನೆ ಚಂದವ, ಅದು ಕಪ್ಪು ಅಂತ ಉಂಟಲ್ಲ. ಕಪ್ಪಾದ್ರೂ ಅಡ್ಡಿಲ್ಲ, ಕಪ್ಪಿನ ಲಕ್ಷಣ ಉಂಟು. ಕಸ್ತೂರಿ ಕಪ್ಪಲ್ವೇ? ಅಲ್ಲ ಅಲ್ಲ, ಅದು ಕರಿ ಕಪ್ಪು. ಆದಿದ್ದು ಕರಿ ಕಪ್ಪಾದ್ರೂ ಕಪ್ಪು ಯಾವಾಗ್ಲೂ ಒಳ್ಳೆ, ಅದರ ಲಕ್ಷಣ. ಅಷ್ಟು ಧೈರ್ಯವಾಗಿರುವ ಆನೆ ನಿಮ್ಗೆ ಚಂದ ಖಂಡಿತ. ಅದಲ್ಲ ಮತ್ತೆ ಆನೆ, ಅದಲ್ಲ. ಮತ್ತೆ ನಾನು ಎಂತಕ್ಕ? ನಾನು ಬೇರೆ ಆನೆ ನೋಡಿದ್ದು. ಏನೋ ಹೇಳ್ತಾ ಇದ್ದೀರಿ. ಅಲ್ಲ, ಬೇರೆ ಆನೆ, ಬೇರೆ ಬೇರೆ ಆನೆ ನೋಡಿದ್ದು ನಾನು. ನೀವು ಬೇರೆ ಆನೆ ನೋಡಿದಲ್ಲ, ಬೇರೆಯವರನ್ನ ನೋಡಿದ್ದು. ಹೌದೇ? ಸರಿಯಲ್ಲ. ಚಂದ ಚಂದ ಇಲ್ಲಲ್ಲವ? ಏನಾದ್ರು ಕರಿ ಕಪ್ಪು ಅಂತ ಹೇಳಿದೆಲ್ಲ. ಅದು ಆನೆ. ನೋಡ್ಬೇಡಿ ಕಣ್ಣಕ್ಕೆ. ಅದೇ ಶಬ್ದಕ್ಕೆ ನಾನು ಶಬ್ದ ಕೇಳಿದಲ್ಲಿ ನೋಡಿ. ನೋಡ್ಬೇಡಿ ನೋಡ್ಬೇಡಿ. ಶಬ್ದ ಬಂದ ಕಡೆ ಈ ಕಡೆ ಈ ಕಡೆ ದೃಷ್ಟಿ ಹಾಯಿ. ಈ ಕಡೆ ಈ ಕಡೆ ಈ ಕಡೆ. ಅಲ್ಲ, ಅದೆಲ್ಲಿ ಶಬ್ದ ಬಂದ? ಇಲ್ಲ ಇಲ್ಲ, ಈ ಕಡೆ ಈ ಕಡೆ. ಇಲ್ಲಿ ಇಲ್ಲಿ. ಅವಳು ಇಲ್ಲಿ. ಅವಳು ಇಲ್ಲೇ ಆ ಶಬ್ದ ಇಲ್ಲ. ಇಲ್ಲ ಇಲ್ಲ, ಅವಳು ಹೇಳಿದ. ಅವಳು ಅದು ಅವಳು ಶಬ್ದ ಮಾಡಿದ್ದು. ಅಕ್ಕ ಇಲ್ಲಿ 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 ಅಕ್ಕ ಇಲ್ಲಿ.
ಎಲ್ಲಿದ್ದೀರಿ? ಇಲ್ಲಿದ್ದೇವೆ. ನಾನು ನಿನ್ನಮ್ಮ ಅಲ್ಲಿ ಹುಡುಕಿದ್ದು ನಾನು ಇಲ್ಲಿದ್ದೇವೆ ಅಕ್ಕ, ನಾನು ಇಲ್ಲಿ ನೋಡ್ತಾ ಇದ್ದೆ ಆನೆ ಅಂತ ಬರ್ತದ ಆನೆ ಬರ್ತದ ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಈ ಕಡೆ ಸ್ವಲ್ಪ ಈ ಕಡೆ. ಆರೋಗ್ಯ ಸರಿ ಉಂಟಲ್ಲ? ಅಲ್ಲ ಆರೋಗ್ಯ ಸರಿ ಇದೆ. ಏನಾದ್ರೂ ನೀರು ನೀರೆಲ್ಲ ಗಾಳಿ ಹಾಕ್ಬೇಕಾ? ಸ್ವಲ್ಪ ತುಂಬಾ ಬಿಸಿ ಬಿಸಿ ಆಗ್ತದೆ. ಸ್ವಲ್ಪ ಗಾಳಿ ಹಾಕ. ಬೇಡ ಬೇಡ ಗಾಳಿ ಕಡಿಮೆ ಆಗಿ ಅಲ್ಲ ಅಂದ್ರೆ ಸ್ವಲ್ಪ ತಂಪು ತಂಪು ತಂಪು. ಈ ಎರಡು ಶೀತೋಷ್ಣ. ನಂಗಂತೂ ಶೀತ ಆಗುದಿಲ್ಲ. ಇದು ಶೀತೋಷ್ಣ ಜ್ವರ. ಶೀತ ಒಮ್ಮೆಲೆ ಶೀತ ಆದ ಹಾಗೆ ಕಾಣುದು, ಅಲ್ಲಿಗೆ ಮೈಯೆಲ್ಲ ಬಿಸಿ ಬಿಸಿ ಆಗುದು. ಯಾವ್ದೋ ಹೊಸ ಪ್ರಭೇದದ ಜ್ವರ ಇರ್ಬೇಕು. ಅಲ್ಲ ಇದಕ್ಕೆ ಗಿಡಮೂಲಿಕೆ ಮಧ್ಯೆ ಆಗ್ಬೇಕು, ಬೇರೆ ಮದ್ದು ನಾಟು. ನಾವು ಹೋಗಿ ಅಲ್ಲ ಮೂಲಿಕೆ ಬೇಡ ಮಾರುವವರು ಬೇಡ, ಇವರನ್ನು ಬಿಟ್ಟು ಹೋಗುದಂತೂ ಬೇಡ. ಮೂಲಿಕೆ ಮಾರುವವರಿದ್ದಾರೆ. ಆನೆ ಬಂದ್ರೆ ನಾವು ಇವರನ್ನು ಕರ್ಕೊಂಡೇ ಹೋಗುವ. ಹೌದೇನೆ, ನೀವು ಹೇಳಿದ್ದು ಸತ್ಯ. ನೀವು ಹೇಳಿದಲ್ಲಿಗೆ ನಾನು ದೃಷ್ಟಿಯನ್ನು ಹಾಯಿಸಿದೆ. ಒಬ್ಬ ಸುಂದರ ಪುರುಷ. ಅಕ್ಕ ಏನು ಅಲ್ವೇ? ಅದಕ್ಕಾಗಿ ನೋಡಿದ್ದಲ್ಲ ನಾನು. ಮತ್ತೆ ಈ ಸುಂದರ ಪುರುಷ ನಮ್ಮ ಉಪವನದೊಳಗೆ ನಮ್ಮ ಅನುಮತಿ ಇಲ್ಲದೆ ನಮ್ಮ ಅಪ್ಪನಿಗೂ ಗೊತ್ತಾಗದ ಹಾಗೆ ಒಳ ಪ್ರವೇಶ ಮಾಡಿದ್ದು ಹೇಗೆ? ನಿನ್ನ ಹತ್ರ ಕೇಳಿದ್ನಾ? ಇಲ್ಲ ಇಲ್ಲ ನಿನ್ನ ಹತ್ರ ಕೇಳಿದ್ನಾ? ಇಲ್ಲ. ನನ್ನ ಹತ್ರವೂ ಕೇಳಲಿಲ್ಲ. ಹಾಗಾದ್ರೆ ಕೇಳದೆ ಒಬ್ಬ ಇಲ್ಲಿ ಉಪಸ್ಥಿತಿಯಲ್ಲಿ ಇದ್ದಾನೆ ಅಂತಾದ್ರೆ ಅವನ್ನ ನಾವು ಕೇಳ್ಬೇಕೋ ಬೇಡವೋ? ಹೌದು, ಕೇಳಿ. ಯಾರು, ಏನು, ಎತ್ತ, ಮುಂದೆಲ್ಲಿ ಪಯಣ, ಇಲ್ಲಿಗೆ ಬಂದದ ಅಥವಾ ದಾರಿ? ಕೆಲವು ಹುಡುಗರು ದಾರಿ ತಪ್ತಾರೆ. ದಾರಿ ತಪ್ಪಿ ಬಂದ ಹುಡುಗ ಇರ್ಬೋದಾ? ದಾರಿ ತಪ್ಪಿದವನಿಗೆ ಸರಿ. ಸರಿ ದಾರಿ ನಾವು ಕಲಿಸಿದ್ದೇವೆ. ನನಗೊಂದು ಅನುಮಾನ ಇದೆ ಅಕ್ಕ. ಏನು ಅನುಮಾನ? ಆನೆ ಇವರನ್ನು ನೋಡಿ ಹಾಗೆ ಹೋಯ್ತು ಅಂತ ಹೇಳಿದ್ರೆ ಆನೆ ಸಾಕೋರು ಇರ್ಬೋದಾ ಅಂತ. ಆನೆ ಇವರನ್ನೇ ಕರ್ಕೊಂಡು ನಮ್ಮ ಆನೆ ಅರಮನೆಗೆ ನಾವು ಹೋಗುವ. ತರ ಅಂತ ಆನೆ ಆಡಿದ್ರೆ ನಮ್ಮ ಅರಮನೆಗೆ ಜನ ಬೇಕಂತೆ, ಕರ್ಕೊಂಡು ಹೋಗೋಣ ಅಂತ. ನಿನ್ನನ್ನು ನೋಡುವಾಗ ಆನೆ ಮಾವುತನಾಗೆ ಕಾಣ್ತದೆ ಅವರಿಗೆ. ಹೌದಾ? ಹೌದು. ಅದು ಹಾಗೆ ಬೇಡ. ನಮ್ಮಲ್ಲಿ ಬೇಕಾದಷ್ಟಿದ್ದೇವೆ ದಂಡ ಬಿದ್ದವರು, ಅವಕ್ಕೆಲ್ಲ ವ್ಯವಸ್ಥೆ ಮಾಡುದು ಯಾರು? ಒಂದು ಕೆಲಸಕ್ಕೆ ಬರುದಿಲ್ಲ. ಅಂತೂ ತಿಂಗಳ ಕೊರೆಗಾಗ ಸಿದ್ಧರಾಗಿರ್ತಾರೆ. ಮಹಾರಾಜರೇ ಹಾಗೆ, ಮಹಾರಾಜರೇ ಹೇಗೆ, ನಮಗೆ ಆ ಸಮಸ್ಯೆ ಉಂಟು ಈ ಸಮಸ್ಯೆ ಉಂಟು, ಸ್ವಲ್ಪ ಏರಿಸಿ ಅಂತ ಪ್ರತಿ ತಿಂಗಳು ಅದನ್ನೇ ಕೇಳುದು. ಹಾಗಾಗಿ ಬೇಡ. ಈಗ ಇವ ಯಾರು ಏನು ಅಂತ ಕೇಳಿ ಬನ್ನಿ. ನಾನು ನೋಡುದಿಲ್ಲ, ನನಗೆ ಬೇಡ, ನಾನು ನೋಡುದಿಲ್ಲ. ನೀನು ಹೋಗಿ ಕೇಳಿ ಬನ್ನಿ ನಾನು ಅವರನ್ನು. ನೋಡುದಿಲ್ಲ. ನಾನು ಇವರ ಜೊತೆ ನಿಲ್ತೇನೆ. ಇವ್ರು ಯಾಕೋ ಸರಿ ಇಲ್ಲ ಈಗ. ನೀವು ಹೋಗಿ ಅವನನ್ನ ಮಾತಾಡ್ತೇನೆ. ನೀವು ಈ ಕಡೆ ನಾನು ಅವನ ಕಡೆ ಈ ಕಡೆ, ಈ ಕಡೆ, ಈ ಕಡೆ. ನಾನು ತಪ್ಪಿಯೋ ಅವನನ್ನು ನೋಡುದಿಲ್ಲ. ಬೇಡ, ನೋಡ್ಬೇಡಿ. ಮಿತ್ರ, ತಪ್ಪಿಯೋ ಲಾಭ ಆಗುವ ಲಕ್ಷಣ ಉಂಟು. ಲಾಭದ ಪ್ರಶ್ನೆ ಇಲ್ಲೇ ಉಂಟು. ಕಾಣಬೇಡ. ಯಾರು ಕಾಣಬೇಡ? ಈ ವನ ನಮ್ಮವನ. ನಿಮ್ಮವನ? ನಿಮ್ಮವನ ಅಂತೆ. ಹಾಗಲ್ಲೋ? ಈ ವನ ನಮ್ಮವನ. ಇವರು ನಮ್ಮವನ. ಅಮ್ಮನ ವನ. ಅಮ್ಮನವನ, ಇವರು ನಮ್ಮವನ. ಇವರು ನಮ್ಮದಾದಂತಹ ಈ ವನಕ್ಕೆ ನೀವು ಅನುಮತಿ ಇಲ್ಲದೆ ಬಂದಿದ್ದೀರಲ್ಲ, ಯಾರು ನೀನು? ನಿನ್ನ ಹೆಸರೇನು? ಊರು ಯಾವ್ದು? ಅಪ್ಪ ಯಾರು? ಅಮ್ಮ ಯಾರು? ಹೇಳು, 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 ಹೇಳು. ರಾಶಿ ರಾಶಿ ಬರ್ತಾ ಉಂಟು. ನಿನ್ನಲ್ಲಿ ಕೇಳಿದ್ದು, ನನ್ನಲ್ಲಿ ನನ್ನಲ್ಲಿ ಕೇಳಿದ್ದು. ಕೇಳಿದೆ. ನನ್ನಲ್ಲಿ ಕೇಳಿಕ್ಕೆ ಜನ ಬೇರೆ ಇದ್ದಾರೆ. ನಿನ್ನಲ್ಲಿ ಕೇಳಿದರೆ ನಾನು ಕೇಳ್ತೇನೆ, ಒಂದು ಸ್ವರವೇ ಬರುತ್ತಿಲ್ಲ. ಅವಳು ಮುಂದೆ ಹೋಗಿ ಅವಳು ಜಾಗಚಕ್ಯತೆ ಮದುವೆ. ಏಯ್! ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಯಾರು ನೀನು? ನೋಡುವಾಗ ಶಬರಗಳ ಕಾಣ್ತಾ ಇದ್ಯಾ? ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಇದು ನಮ್ಮ ಖಾಸಗಿ ವನ. ಅಲ್ಲಿ ಕಲಕ ಕಾಣುದಿಲ್ವಾ? ಏನು ಶಬರಾಯರ? ಯಾರು ನೀನು? ಹೇಳು. ನಾನು ಹೇಳಿದ್ದೆ ಶಬರಾಯರ ಸುದ್ದಿಗೆ ಹೋಗಬೇಡ ಅಂತ ಹೇಳಿದ್ದಾರೆ. ಇಲ್ಲಿ ಕೇಳಿ, ಯಾರು ನೀವು? ಹೇಳಿ. ವಿಚಾರಣೆ ಮಾಡುದಕ್ಕೆ ಇವಳು. ಅದು ಬಂದವರೇ ಆಗ್ಬೇಕು ಅಲ್ಲಿಗೆ. ಬಂದ ಕಾರ್ಯ ಪೂರ್ಣವಾಗದೆ ಕಾರ್ಯ ಪೂರ್ಣವಾಗದೆ ಇಂದು ನಿಮ್ಮ ಮುಂದೆ ನಿಲ್ಲದೆ ಇಂದು ನಿಮ್ಮ
ಬಂದ ಕಾರ್ಯ ಪೂರ್ಣವಾಗದೆ ನಾನೊಬ್ಬನಲ್ಲ ಇಂದು ನಿಮ್ಮ ಮುಂದೇನಿಲ್ಲದೆ ಮುಂದೆ ಮೆರೆವ ಕರುಣಿ ಮಣಿಯೋಳು ಮುಂದೆ ಮೆರೆವ ಕರುಣಿ ಮಣಿಯೋಳು ಒಂದು ಕಾರ್ಯವಿರುವುದು ಕಂಡು ಬಂದೆ ಅವಳೊಳು ಒಂದು ಕಾರ್ಯವಿರುವುದು ಅವಳೊಳು ಒಂದು ಕಾರ್ಯವಿರುವುದು ಎದನಿಗೆ ತರುವಾಗ ಪದ್ಮಾವತಿಗೆ ಮುಂದೆ ಮೆರೆವ ಕರುಣು ಮಣಿಯೋಳು ಇಂದು ಕಂಡು ಬಂದೆ ಅವಳೋಳು ಒಂದು ಕಾರ್ಯವಿರುವುದು ಎನ್ನಲಿ ಗೆದ್ದಾಳಾಗ ಪದ್ಮಾವತಿಗೆ ಮುಂದೆ ಮೆರೆವ ಕರುಣಿ ಮಣಿಯೋಳು ಮುಂದೆ ಮೆರೆವ ಕರುಣಿ ಮಣಿಯ ಇಂದು ಕಂಡು ಬಂದೆ ಇಂದು ಕಂಡು ಬಂದೆ ಅವಳೊಂದು ಕಾರ್ಯವಿರುವುದು ಕಂಡಾಗ ಪದ್ಮಾವತಿಗೆ ಬಂದ ಕಾರ್ಯ ಪೂರ್ಣವಾಗದೆ ಇಂದು ನಿಮ್ಮ ಮುಂದೇನಿಲ್ಲದೆ ಮಿತ್ರ, ಎಷ್ಟು ಸುಲಭವಾಗಿ ಹಾ ನಮ್ಮನ್ನು ಗದರಿಸ್ತಾ ಇದ್ದಾರೆ ನೋಡಿ. ಹೌದೌದು ಹೇಗೂ ಇಲ್ಲಿವರೆಗೆ ಬಂದಿದ್ದೀರಾ, ಹೌದೌದು ಆದಷ್ಟು ಬೇಗನೆ ಹಾ ಹೊರಟು ಹೋಗಿ ಹೊರಟು ಹೋಗಿ ಅಂತ. ಎನ್ನುವ ಹಾಗೆ ಗದರಿಸ್ತಾ ಇದ್ದಾರೆ. ಹೌದೌದು ಅಷ್ಟು ಸುಲಭವಾಗಿ ಹೋಗುವುದಕ್ಕಾಗ್ತದ? ನಾವು ಎಷ್ಟು ಗದರಿಪಿದರೂ ಹೋಗ್ತೇವಾ? ಹೋಗುವುದಿಲ್ಲ. ಇಲ್ಲ ಇಲ್ಲ ಅದು ಕೂಡ ಹಾ. ಅವರು ಗದರಿಸಿದ್ರು ಹೌದು. ನಾವು ಹೋಗುದಿಲ್ಲ. ಯಾಕೆ? ಹೋಗುದಿಲ್ಲ ಯಾಕೆ? ನಮಗೆ ಸಿಗುವಂತದ್ದು ಸಿಗಬೇಕೋ ಬೇಡ? ಸಿಗುವಂತದ್ದು ಸಿಗ್ಬೇಕು. ನಿನಗೆ ಸಿಕ್ಕಿಲ್ಲ ಆಗ
ಇಲ್ಲ ಬರುವಾಗ ಸಿಕ್ಕಿದೆ ಇಲ್ಲ, ನಿರೀಕ್ಷೆ ಮಾಡಿದಷ್ಟೇ, ಇನ್ನು ಸಿಗಬೇಕಷ್ಟೇ. ಇವಾಗ ಅಷ್ಟೇಯಾ? ಹೌದು, ಆಗಲಿ ಆಗಲಿ, ಸಿಗದೇ ಇದ್ರು ಬೇಸರ ಇಲ್ಲ, ಬೇಸರ ಇಲ್ಲ. ನಾವು ಪಡ್ಕೊಳ್ತೇವೆ. ಹೌದೌದೌದು, ಹಾಗೆ ನಿರೀಕ್ಷೆ ಇಲ್ಲ ನಮ್ಮಲ್ಲಿ. ಇಲ್ಲ, ಯಾವುದನ್ನು ನಾವು ನಿರೀಕ್ಷೆ ಮಾಡಿ ಎಲ್ಲಿಗೂ ಹೋಗುವುದಿಲ್ಲ. ಇಲ್ಲ ಇಲ್ಲ ಇಲ್ಲ. ಯಾಕೆ? ಯಾಕೆ? ಅವರಿಗವರಿಗೆ ಎಷ್ಟು ಯೋಗ ಉಂಟು ಅಷ್ಟು ಸಿಗ್ತದೆ. ಅಷ್ಟೇ ಸಿಗಬಹುದು ಅಷ್ಟೇ. ಹೌದು, ಹೌದೌದು, ಸಿಕ್ಕಿದ್ದನ್ನು ಪ್ರಸಾದ ಎನ್ನುವ ಹಾಗೆ ನಾವು ಸ್ವೀಕರಿಸ್ತೇವೆ. ಹೌದು, ಅದು ಕೂಡ ದೇವರ ಪ್ರಸಾದ ಎನ್ನುವ ದೇವರ ಹಾಗೆ. ಪ್ರಸಾದ. ಹೌದು ಹೌದು, ಹೌದು. ಹಾಗಾಗಿ ನಾವು ಬದುಕಿ ಉಳಿದಿದ್ದೇವೆ. ಹೌದೌದು, ಇಷ್ಟವರೆಗೆ ಬದುಕಿದ್ದೆ ಅದರಲ್ಲಿ. ಹೌದು ಮಿತ್ರ, ಓ, ಅಷ್ಟು ಸುಲಭವಾಗಿ ಹೋಗುವುದಕ್ಕೆ ಯಾಕೆ ಆಗುವುದಿಲ್ಲ? ಯಾಕೆ? ನಾವೊಂದು ಉದ್ದೇಶವನ್ನು ಇರಿಸಿಕೊಂಡು ಬಂದವರು. ಹೌದೌದು, ಉದ್ದೇಶ ಏನು? ನಮ್ಮದೊಂದು ಲಕ್ಷ್ಯ. ಹೌದು, 1 ಲಕ್ಷ ಎಲ್ಲಿಂಟು 1 ಲಕ್ಷ? 1 ಲಕ್ಷ 1 ಲಕ್ಷ 1 ಲಕ್ಷ ಈಗ 1 ಲಕ್ಷ ಹಿಡ್ಕೊಂಡು ಹೋದಾರು. ಒಂದು ನಿಮ್ಮದು ಲಕ್ಷ ಕಳ್ಳೋಗಿದ್ದ? ಹಾಗಲ್ಲ, ನಮ್ಮದೊಂದು ಲಕ್ಷ್ಯ ಅಂದ್ರೆ ನಮ್ಮದೊಂದು ಯೋಚನೆ, ಯೋಜನೆ. ನಮ್ಮದೊಂದು ಗುರಿ, ಹೌದು ನನ್ನದೊಂದು ಕಲ್ಪನೆ. ಪಂಚವಾರ್ಷಿಕ ಅಲ್ಲ ಯೋಚನೆ? ಇಲ್ಲ ಇಲ್ಲ, ಪಂಚವಾರ್ಷಿಕ 5 ವರ್ಷ ಕಾಯ್ಲಿಕ್ಕೆ ಇಲ್ಲ. ಇಲ್ಲ, ಇಲ್ಲ. ನಮ್ಮದು ಬೇಗ 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 ಮುಗಿಬೇಕು. ಬೇಗ ಮುಗಿಬೇಕಾಗ್ತದೆ. ಹೌದು. ಹಾಗಾದ್ರೆ 11 13 ಇಲ್ಲ ಇಲ್ಲ. 13 ಬೇರೆ ಹೌದು. ಕಾರ್ಯ ಕಾರ್ಯ ಕಾರ್ಯ, ಕಾರ್ಯ ಅಂದ್ರೆ ದೇವ ಕಾರ್ಯ. ನಮ್ಮದೊಂದು ಉದ್ದೇಶ. ಹೌದು ನಾವು ಹೊರಡುವಾಗ ಹಾ. ಇಂಥಲ್ಲಿಗೆ ಹೋಗಬೇಕು ಹೌದು. ಎನ್ನುವ ಹಾಗೆ ನಾವು ಯೋಚಿಸಿ ಹೊರಡುವುದಲ್ಲ. ಹಾ. ಅಂದ್ರೆ ಮತ್ತೆ ಇಲ್ಲಿಗೆ ಎಲ್ಲಿಗೆ ಬರುದು? ಅಂದ್ರೆ ಹಾ. ನಾವು ಯೋಚನೆ ಮಾಡಿರ್ತೇವೆ, ಹೌದು. ನಾವು ಏರಿದಂತಹ ಕುದುರೆ ಉಂಟಲ್ಲ, ಹೌದು. ಅದು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಈ ಕುದುರೆ ಎಲ್ಲೆಲ್ಲಿ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ಕುದುರೆ ಅದು. ಹೌದು, ಹಾಗಾಗಿ ಇಲ್ಲಿವರೆಗೆ ಕರೆ ತಂದಿತ್ತು ಕುದುರೆ. ಹಾ. ಬಂದ ಕಾರ್ಯ ಪೂರ್ಣವಾಗದೆ ಕೋಪರಲ್ಲ. ನಾ ಪೋಪನಲ್ಲ. ಅಂದ್ರೆ ಕಾರ್ಯ ಪೂರ್ತಿ ಆದ್ಮೇಲೆ ನಾವು ಹೋಗುವುದು. ಹೌದೌದು, ಒಂದು ಕಾರ್ಯಕ್ರಮಕ್ಕೆ ನಾವು ಬಂದು ಹೌದು. ಅರ್ಥದಲ್ಲಿ ಹೋಗುವ ಕ್ರಮ ಇಲ್ಲ. ಇಷ್ಟವರೆಗೆ ಇಲ್ಲ. ಇಲ್ಲ, ಹೌದು. ಅರ್ಥ ನಾನು ಮಾಡ್ತೇನೆ, ಹೌದು. ಅರ್ಥ ಅವ ಮಾಡ್ಲಿ. ಹೌದು, ಅದಿಲ್ಲ, ಅದಿಲ್ಲ. ಅಷ್ಟೇ ಇಲ್ಲ. ಅದು ಹೌದು. ಎಷ್ಟು ಕೂಡದೇ ಇದ್ರು ನಾವು ಪೂರ್ತಿ ಮಾಡಿ ಮಾಡಿ ಹೋಗುದು. ಹೌದು. ಹೌದು. ಅಂದ್ರೆ ನಮ್ಮ ಹೌದು, ನಾವು ಏರಿಕೊಂಡು ಬಂದಂತಹ ಕುದುರೆ ಹೌದು. ಇಲ್ಲಿವರೆಗೆ ಕರೆ ತಂದಿತ್ತು. ಹೌದು. ನೋಡಿದ್ರೆ ಅಲ್ಲಿ ಕುದುರೆ, ಹಾ. ಇಲ್ಲಿ ಚತುರೆಯರು. ಇಲ್ಲೆಲ್ಲ ಅದೇ ನಿಮ್ಮ ಆಟ ನಡೆಯುದಿಲ್ಲ. ನಡಿ ನಡಿ ನಡಿ. ಇದು ನಮ್ಮವನ, ಹೌದಾ? ಖಾಸಗಿವನ ನಮ್ಮದು. ಆಟ ಹಾ. ಮತ್ತೆ ಇಲ್ಲಿ ಆಗ್ತಾ ಇರಲಿಲ್ಲ ಆಟ ಅಲ್ವ? ಆಟ ನಡೆಯುವುದಿಲ್ಲ. ಆಟ ನಡೆಯುವುದಿಲ್ಲ. ಆಟ ನಡೆಸ್ತೇವೆ ನಾವು, ಗೊತ್ತಾಯ್ತಾ? ಯಾರೋ ಹೇಳಿದ್ರೆ 25 ಅಜತ ವರ್ಷ ಅಂತ. ನಿಮ್ಮ ಆಟ ಇಲ್ಲಿ ನಡೆಸಿದ ಪೇಚಾಟ ಆಗ್ಬೋದು. ಹೌದಾ? ಇಲ್ಲಿ ನಡೆಸ್ಬೇಡಿ ನಿಮ್ಮ ಆಟ. ಹೌದಾ? ನಮ್ಮ ಆಟ ನಡೆಸ್ತದೆ, ಅದೇ. ನಡೀತದೆ. ಹೌದು. ಯಾಕೆ ಗೊತ್ತಾ? ಹಾ. ನಾನು ನಿರೀಕ್ಷೆ ಮಾಡುತ್ತಿರುವಂತಹ ಸಂದರ್ಭ ಹೌದು. ಒಮ್ಮಿಂದೊಮ್ಮೆಗೆ ಒಂದು ಅಟಕ್ಕನೆ. ಪ್ರಕಾಶ. ಹೌದು, ಪ್ರಕಾಶ ಪ್ರಕಾಶ. ಪ್ರಕಾಶ. ಅಲ್ಲ, ಹಾಗಲ್ಲ, ಒಂದು ಪ್ರಕಾಶ, ಹೌದು. ಕಣ್ಣಿಗೆ ಕೋಲ್ಮಿಚ್ಚು ಬಡಿದ ಅನುಭವ. ಅದೇ ಸೂರ್ಯ ಇರ್ಬಹುದು ಅದು. ಇಲ್ಲ, ಇಲ್ಲ ಇಲ್ಲ. ಸೂರ್ಯ ಅಲ್ಲ, ಚಂದ್ರ. ಚಂದ್ರ ಚಂದ್ರ ಚಂದ್ರವ ಹಗಲೊತ್ತಲ್ಯ. ದೇವರು ಚಂದ್ರ, ಚಂದ್ರ ಎಲ್ಲಿದ್ದಾನೆ? ಚಂದ್ರ ಅಲ್ಲಿದ್ದಾನೆ. ಎಲ್ಲಿ? ಅಲ್ಲಿ ಮೇಲೆ ಇಲ್ಲ, ಹಾ, ಚಂದ್ರ ಮೇಲಿಲ್ಲ, ಚಂದ್ರ ಕೆಳಗೆ ಬಂದ ಆಗಿದೆ. ಕೆಳಗೆ ಬಂದಾಗಿದೆ. ಹೌದು. ಹೌದು ಎಲ್ಲಿದ್ದಾನೆ? ಇಲ್ಲಿ ಇದೆಯಾ? ಹೌದು ಚಂದ್ರ ಎಲ್ಲಿದ್ದಾನೆ ಗೊತ್ತಾ? ಏನಾದ್ರು ಕನಸು ಕಾಣ್ತಾ ಇದ್ದೀರಾ ಹೇಗೆ? ಇಲ್ಲ, ಚಂದ್ರ ಕುಣಿತಾ ಇದ್ದಾನೆ ಇಲ್ಲಿ. ಅದೇ ಈಗ. ಅದು ರಾತ್ರಿ ಹೊತ್ತಲ್ಲೆಲ್ಲ ಚಂದ್ರ ಕಾಣುದು, ಈಗ ಹಗಲಲ್ವಾ? ಹೌದು. ಚಂದ್ರನ ನಾಟ್ಯ ವೈಭವ. ಎಂತದು? ಅಲ್ಲ. ಎಲ್ಲಿ? ಇಲ್ಲಿ. ಅವಳ ಮುಖಮಂಡಲದಲ್ಲಿ ಮನೆ ಮಾಡಿದ್ದಾನೆ, ಅಲ್ಲಿ ಕುಣಿದಾಡ್ತಾ ಇದ್ದಾನೆ. ಹೌದೌದೌದು. ಚಂದ್ರಮುಖಿಯಾದಂತಹ ನಿನ್ನನ್ನು ಕಂಡು ಹೌದು. ನಾನು ಆಕರ್ಷಣೆ ಹೊಂದಿದೆ. ಆಕಸ್ಮರಣ ಆಗಿದೆ. ಆಕಸ್ಮರಣ, ಆಕಸ್ಮರಣ ಅದಿತ್ತು ಹೆಸರಕ್ಕೆ? ಆಕರ್ಷಣೆ ಹೊಂದಿದ್ದು. ಆಕರ್ಷಣ, ಅದೇ, ಅದೇ, ಅದೇ. ಉತ್ತರ ಧ್ರುವ ದಕ್ಷಿಣ ಧ್ರುವ ಇಲ್ಲ ಇಲ್ಲಿ ಆಕರ್ಷಣೆ ಹೊಂದ್ಲಿಕ್ಕೆ. ಎಂತದು ಉತ್ತರ ಧ್ರುವ ದಕ್ಷಿಣ ಧ್ರುವ. ಆಕರ್ಷಣೆ? ಹಾ. ಅದು ತೆಂಕುತಿಟ್ಟು ಬರದಿಟ್ಟು ಹೆಸರಿಲ್ಲ. ಆಕರ್ಷಣೆ ಆದದ್ದು ಯಾಕೆ? ಹಾ. ಅವಳ ಮುಖವನ್ನು ನೋಡಿದಾಗ. ಯಾವ? ಹಾಗಾಗಿ ಅವಳ ಬಗ್ಗೆ ಹಿಂದೆ ಮುಂದೆ ಎಡ ಬಲ ಮೇಲೆ ಕೆಳಗೆ ಎಲ್ಲ ಹಾ. ಕೇಳಿ ತಿಳಿಯಬೇಕೆನ್ನುವಂತಹ ಕುತೂಹಲ ಅದೇ ಹೆಚ್ಚಾಯಿತು. ಅದೇ ಅದೇ. ಅದಾಗುದಿಲ್ಲ. ಯಾಕೆ? ನಡೀರಿ, ಹೋಗಿ 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 ಹೋಗಿ. ಇಲ್ಲಿ ನಡೆಯುದಿಲ್ಲ, ನಡೀರಿ. ನನಗೆ ನಿನ್ನ ಪರಿಚಯ ಬೇಡ, ಯಾರು ಬೇರೆ ಯಾರು ಮಾತಾಡುದಿಲ್ಲ. ಇವಳ ಪರಿಚಯವೂ ಬೇಡ. ಹಾ. ಇಲ್ಲ, ನಾವು ಮಾತ್ರ ಮಾತಾಡುದು. ಏನ್ ಅವಳಿಗೆ ಮಾತು ಬರುದಿಲ್ವಾ? ಅವರು ಮಾತಾಡುದಿಲ್ಲ, ಹೌದಾ? ನಾವು ಮಾತಾಡ್ತೇವೆ. ಓ, ಅವರೆಲ್ಲ ಬಹುಶಃ ಅವರನ್ನು ಮಾತಾಡಬಾರ್ದು ಅಂತ ನೀವೇನೋ. ಮೌನ ವ್ರತ. ಅಮ್ಮನಿಗೆ ರಕ್ತದ ಒತ್ತಡ ಅಂತ. ಇಲ್ಲ ಇಲ್ಲ, ಅಮ್ಮನದು ಮೌನ ವ್ರತ. ಹಾ, ಅವರು ಮೌನ ಏನು ವ್ರತ. ಸೂಚಿಸ್ತಾರೆ ನಾವು ಅದ್ರನ್ನು ಮಾತಾಡ್ತೇವೆ. ಹೌದಾ? ಆಗಲಿ. ಮಾತಾಡಿ ಮಾತಾಡಿ. ಈಗ ನೀನ್ ಯಾರಂತ ಬೇಡ, ನಿನ್ನ ಅಪ್ಪ ಯಾರು ಅಂತ ಬೇಡ, ಹಾ. ನಿನ್ನ ಅಜ್ಜ ಯಾರು ಅಂತ ಬೇಡ, ಹಾ. ನಿನ್ನ ಅಜ್ಜಿ ಯಾರು ಅಂತ ಬೇಡ, ಹಾ. ನಿನಗೆ ಮದುವೆ ಆಗಿದೆ ಅಂತ ಬೇಡ, ಹಾ. ನಿನಗೆ ಮಕ್ಕಳಿದ್ದಾರಂತ ನನಗೆ ನಾನು ಕೇಳುದಿಲ್ಲ. ಹಾ. ಕೇಳುದಿಲ್ಲ. ಅದೌದು, ಅದೌದು. ಇವ ಎಲ್ಲ ಕೇಳಿ ಆಯ್ತಲ್ಲ, ನಡಿ. ಇವ ಬೇಕಿದ್ರೆ ಕೇಳ್ತಾನೆ. ಇವ ಹಾ. ಅವನಿಗೆ ಎಂತಕ್ಕೆ? ಅವ ಹಾಗೆ. ಹಾ. ನಿಮ್ಮಂತವರು ಸಿಕ್ಕಿದ್ರೆ ಅವ ಪರಿಚಯ ಮಾಡಿಕೊಳ್ಳುವಂತಹ ಪರಿಪಾಠವನ್ನು ಇಟ್ಟುಕೊಂಡಿದ್ದಾನೆ. ಕೇಳುವ ಅಭ್ಯಾಸ ಉಂಟು. ಹೌದು. ಹಾಗಾಗಿ ಅವಳನ್ನು ಕೇಳ್ತಾ ಇದ್ದೇನೆ. ಹಾ. ಅವಳು ಯಾರು? ಹಾ. ಅವಳ ಅಪ್ಪ ಯಾರು? ಹಾ. ಅವಳ ಅಮ್ಮ ಯಾರು? ಹಾ. ಅವಳಿಗೆ ಮದುವೆ ಆಗಿದೆ? ಹಾ. ಮದುವೆ ಆಗಿದ್ರೆ ಗಂಡ ಅಪ್ಪ ಬಿಟ್ಟು ಇದ್ದಾನ? ಗಂಡ
ಮತ್ತೆ ಆಗಿದ್ರೆ ಅಂತ ಕೇಳಿದ, ಆಗಿದೆ ಅಂತ ಕೇಳಿದ. ಆಗಿದ್ರೆ ಗಂಡ ಬಿಟ್ಟು ಹೋಗಿದ್ದಾನ ಅಥವಾ ಗಂಡನನ್ನು ಬಿಟ್ಟು ಇವಳು ಬಂದದ್ದ? ಇವಳು ಬಂದದ್ದ ಆಗಿರ್ಬೋದು, ಆಗಿರ್ಬೋದು. ಇವಳಾಗಿ ಇಲ್ಲಿಗೆ ಬಂದದ್ದ ಅಲ್ಲ? ಬಹುಜನರ ಅಪೇಕ್ಷೆ ಮೇರೆಗೆ ಏನಾದ್ರೂ ಇಲ್ಲಿ ಕರೆಸಿಕೊಂಡದ್ದ? ಏನಾದ್ರೂ ಇಲ್ಲಿ ಕಾರ್ಯಕ್ರಮ ಉಂಟು ಅಂತ ಕರೆಸಿಕೊಂಡದ್ದ? ಅದೇ. ಸಮಸ್ತ ಅವಳ ಪರಿಚಯ ನನಗೆ ಬೇಕು. ಹೇಳುದು ಯಾರು? ಎಲ್ಲ ಎಲ್ಲ ವಿವರ ತಿಳ್ಕೊಂಡು ನೀವೇನ್ ಮಾಡ್ತೀರಿ? ನಡೀರಿ ಇಲ್ಲಿ. ಅವ ಬಹಳ ಮಾತಾಡ್ತಾನೆ, 100 ಮಾತಾಡ್ತಾನೆ, ಒಂದು ಕೃತಿಯಲ್ಲಿ ಕಾಣುವುದಿಲ್ಲ. ನಾನೇ ಮಾತಾಡ್ತೇನೆ. ಹರಿಗೆ ನುಡಿದಳು ಮಾತಿಗೆ ಕಾದಿಯಿಂದ ಹರಿಗೆ ನುಡಿದಳು. ಯಾರೆಲ್ಲವೋ ಯಾರು? ಅಡಗಿರಾಟ ಮನಗೆ ಬಂದ ನೆನೆದಳು. ಮಾತನಾಡಬೇಡ ಜೋಗೆ, ಮಾತನಾಡಬೇಡ ಜೋಗೆ. ಈ ಜನದಲ್ಲಿ ನಮ್ಮವನಿಗೆ ಯಾರನ್ನ ಕೇಳಿ ಬಂದೆ? ಏತಕ್ಕಾಗಿ ಬಂದೆ ನೀ ವೃತ್ತಾಂತವೆಲ್ಲ ಹೇಳು ಬೇಗ. ವೃತ್ತಾಂತವೆಲ್ಲ ಹೇಳು ಬೇಗ. ಕಾದಿಯಿಂದ ಹರಿಗೆ ಇದಳು. ನೀವು ಆಚೆ ಈಚೆ ಇದ್ದಾರೆ ಇಲ್ಲಿ. ಅವನ ಹತ್ರ ನೀವು ಮಾತನಾಡುದು ಬೇಡ. ಬಹಳ ಸೊಗರವಾಗಿ ಮಾತಾಡ್ತಾನೆ. ಹೆಣ್ಣು ಮಕ್ಕಳಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಒಟ್ಟೂ ಮಾತಾಡಿದ ಮಾತು ಅಂತ ಹೇಳುವುದಿಲ್ಲ. ಮಾತಿಗೊಂದು ಅಂದ ಉಂಟು, ಚಂದ ಉಂಟು, ಅದಕ್ಕೊಂದು ಬೆಲೆ ಉಂಟು, ಮೌಲ್ಯ ಉಂಟು. ಮೌಲ್ಯದ ಎಷ್ಟೊತ್ತು ಮಾತಾಡಿದ ಪ್ರಯೋಜನ ಏನು? ಇವನಿಗೆ ನಾನು ಹೇಳಿದ ಹಾಗೆ ಕೇಳು. ಆಗ್ಬೋದು ಆಗ್ಬೋದು. ಎಲ್ಲ ಬೇಡನೆ, ಎಲ್ಲ ಬೇಡನೆ, ಎಲ್ಲ ಕುಳಿಂದನೆ, ಎಲ್ಲ ಕುಳಿಂತಾನೆ, ಏ ಕಾಡ ಕಿರಾತನೆ. ಏ ಕಾಡ ಕಿರಾತನೆ. ಯಾರು ನೀನು? ಯಾರು ನೀನು? ಎಂತದ್ದು ಹೇಳಿದೆ? ಎಂತ ಅಂತ ಬಾಯಿ ಪಾಠ ಅಂತ ಹೇಳಿದ ಅಂತ. ಯಾರು ಹುಲಿ ತಿಂದದ್ದು? ಯಾರು ಹುಳಿ ತಿಂದದ್ದು? ಹುಲಿ ತಿಂದದ್ದು ಅಂತ ಹೇಳಿದವರು? ಕುಳಿಂದ ಅಂತ ಹೇಳಿ. ಹುಲಿಂದ ಅಂತ. ಒಟ್ಟಿನಲ್ಲಿ ಒಟ್ಟಿನಲ್ಲಿ. ನಾವು ಕಿರಾತ ವರ್ಗದವರು. ಕಿರಾತ ವರ್ಗ. ಅದಕ್ಕೆ ಅಷ್ಟೆಲ್ಲ ಶಬ್ದಗಳ ಅಗತ್ಯ ಉಂಟು. ಕುಳಿಂದ, ಬೇಡ, ಕಾಡಬೇಡ, ಇದೆಲ್ಲ ಬೇಕಾ? ಶಬರಾಯರು ಎಂತದು? ಮತ್ತೆ ಶಬರರಾಗಿ ಶಬರ ಅಂತ ಹೇಳಿದ ತಪ್ಪೇನು? ಹೌದು ಹೌದು ಹೌದೌದು. ಹೌದು ತಾನೆ? ಹಾ. ಕೈಯಲ್ಲಿ ಬಿಲ್ಬಾಣ, ಹೌದು ಮೈ ಮೇಲೆ ಸೊಪ್ಪು, ಸೊಪ್ಪು, ಬಣ್ಣ ಕಪ್ಪು, ನೀನು ಒಪ್ಪು. ಅದೇ ತಪ್ಪು, ಅದೇ ತಪ್ಪು. ಅದೇ ಅಪ್ಪು. ನಿಮ್ಮ ಮಾತಿಗೆ ಸೊಪ್ಪು ಹಾಕೋದಿಲ್ಲ. ಯಾಕಂದ್ರೆ ಈ ತರ ವೇಷ ಮಾಡ್ಕೊಂಡು ಬಹಳ ಮಂದಿಗಳು ಬರ್ತಾರೆ. ಆದ್ರೆ ನಮಗೆ ಇದುವರೆಗೆ ಇವತ್ತಿನ ವೇಷ ಅಲ್ಲ ಇದು, ಇದು ಮೊದಲಿಂದಲೇ ವೇಷ ಇದೆ. ಇದುವರೆಗೆ ಇಂಥ ವೇಷ ಸಿಗ್ಲಿಲ್ಲ. ಅದು ಇವತ್ತಿನ ಯೋಗ ಯೋಗ. ಇಂಥ ವೇಷದವರು ಸಿಗದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ನೀವು ಕರೆಸಿಕೊಳ್ಳಿಲ್ಲ ಅಷ್ಟೇ. ಅದೇ ಈಗ, ಅದೇ ಈಗ. ಆದ್ರೆ ಒಂದು, ಇದು ನಿಮ್ಮಂತವ್ರು ಬರೋ ಪ್ರದೇಶ ಅಲ್ಲ, ಇದು ನಮ್ಮವನ. ಇಂಥದಂತೆ ಇದು ನಮ್ಮವನ ಅಂತ ಹೇಳಿದಲ್ಲ. ಹೋಗ ಹೋಗ ನಾನು ನಿಮ್ಮವನ. ಹೋಗ ಹೋಗ ಹೋಗ. ಅದೇ ನಿಲ್ಲೆ, ನೀನೇ ಹೇಳ್ತಲ್ಲ ನಿಮ್ಮವನ ಅಂತ ಹೇಳು, ಸರಿ ಹೇಳು. ಇದು ಇದು ನಮ್ಮ ಖಾಸಗಿ ವನ, ಇದು ನಮ್ಮವನ. ಇದು ನಮ್ಮ ವನ. ನಾನು ನಿಮ್ಮವನ. ಅದೇ ನೀವು ಆಗಲ್ಲ ಆಗಲ್ಲ, ಈ ವನ ನಮ್ಮದು ಅಂತ. ಇಲ್ಲಿರುವಂತಹ ಮರಗಿಡಗಳು ಯಾರದ್ದು? ಅದು ನಮ್ಮದೇ. ಮರಕ್ಕೆ ಹಬ್ಬಿಕೊಂಡಿರುವಂತಹ ಹೂಗಳು ಯಾರದ್ದು? ನಾವೇ ಸಾಕಿ- ಮರದಲ್ಲಿರುವಂತಹ ಹೂವುಗಳು ಯಾರದ್ದು? ಸಾಕಿ ನೆಟ್ಟದ್ದು. ಇಲ್ಲಿರುವಂತಹ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ನಿಮ್ಮದಾಗಿರುವಾಗ ನಾನು ಯಾಕೆ ನಿಮ್ಮ? ಏಯ್, ನೀನು ಮೂರನೇವನು. ಮೂರನೇ ಒಯ್ವ. ಮೂರನೇ ಹೇಗೆ? ಹಾ. ಅದೇ ಯಾವ ಲೆಕ್ಕದಲ್ಲಿ? ಯಾವ ಲೆಕ್ಕದಲ್ಲಿ? ನಾನು ಒಂದನೆಯವ. ಅಲ್ಲಲ್ಲ, ನಾನೆಲ್ಲಿ ಪ್ರಥಮಳು, ಒಂದನೇವಳು. ಅಂದ್ರೆ ಮೂರನೇ ವ್ಯಕ್ತಿ ನಾನು. ಗೊತ್ತಾಯ್ತು. ನಮಗೆ ಸೇರಿದವನಲ್ಲ. ಹಾ. ಬಣ್ಣದಲ್ಲಿ, ರೂಪದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ವ್ಯತ್ಯಾಸ ಉಂಟು. ಇಲ್ಲಿಗೆ ಯಾಕೆ ಬರಬಾರದು? ಯಾಕೆ ಬರಬಾರ್ದು? ನಿಷಿದ್ಧ ಪ್ರದೇಶ. ನಮಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗದೆ ನಾಮಫಲಕ ಹಾಕಿ ಹಾಕಿತ್ತಲ್ಲ. ಅಲ್ಲಲ್ಲಿ ಬರ್ದು ಹಾಕಿದ್ದೇವೆ. ಏನಂತ ಬರ್ದು ಹಾಕಿದ್ದಾರೆ ಅಲ್ಲಿ? ಅಪ್ಪಣ ವಿನಃ ಅಪ್ಪಣೆ ವಿನಃ ಪ್ರವೇಶವಿಲ್ಲ. ಪ್ರವೇಶವಿಲ್ಲ ಅಂತ. ಅಪ್ಪನ ವಿನಃ ಇಲ್ಲಿ ಪ್ರವೇಶ ಇಲ್ಲ. ಎಂತದು? ಅಪ್ಪನ ವಿನಃ ಅಪ್ಪನೇ ಅಲ್ಲ, ಅಪ್ಪನ ಅಮ್ಮನ. ಅಪ್ಪ ಅಮ್ಮನ. ಅಂದ್ರೆ ವಿಷಯ ಏನು? ನಾನು ನೇರ ಬರುತ್ತಿರುವಾಗ ಅಲ್ಲಿ ಇರಿಸಿದಂತಹ ಫಲಕವನ್ನು ನೋಡುವಂತಹ ಆ ಒಂದು ಗೋಜಿಗೆ ನಾನು ಹೋಗ್ಲಿಲ್ಲ. ಅಲ್ಲಿ ನೋಡಿದ್ಯಾ? ಹಾಗಂತ ಇವನಾದ್ರೂ ಹೇಳ್ತಾನ ಅಂತ ನೋಡಿದ್ರೆ ಹೇಳಿಲ್ವಾ? ಅವನಿಗೆ ಓದ್ಲಿಕ್ಕೆ ಬರುವುದಿಲ್ಲ. ಓದಲಿಕ್ಕೆ ಗೊತ್ತಿಲ್ಲ, ಬರೀಲಿಕ್ಕೆ ಮಾತ್ರ ಗೊತ್ತಿಲ್ಲ. ಬರ್ಲಿಕ್ಕೆ ಗೊತ್ತುಂಟಾ? ಹೌದು, ಓದಲಿಕ್ಕೆ ಗೊತ್ತಿಲ್ಲ. ಅವ ಬರ್ದ ಹಾಕ್ತಾನೆ ಎಷ್ಟು ಬೇಕಿದ್ರು. ಓ, ಇಲ್ಲಿ ನೋಡು, ರಕ್ಷಿತಾರಣ್ಯ. ಇದು ನಿನ್ನೆ ರಕ್ಷಿತವ, ನಿನ್ನೆ ರಕ್ಷಿತಾರಣ್ಯ. ಇಲ್ಲಿ ಅಲ್ಲ, ಇಲ್ಲಿಯ ರಕ್ಷಿತಾರಣ್ಯ. ಪ್ರವೇಶ ನಿಷಿದ್ಧ.
ಎಲ್ಲರೂ ಹಾಗೆ ಎಣಿಸಿದ ಹಾಗೆ ಬಂದು ಹೋಗುವ ಹಾಗಿಲ್ಲ. ಈಗ ಹೇಗೂ ನಾವು ಇಲ್ಲಿ ಬಂದಿದ್ದೇವೆ. ಬಂದಾಯ್ತಲ್ಲ. ಹಾಗೆ ಹೋಗಿ ಆದದ್ದರಿಂದ ಬಂದದ್ದಾಯ್ತಲ್ಲ, ಇಷ್ಟ ಆಯ್ತಲ್ಲ. ಹೌದು, ಇಷ್ಟ ಆಯ್ತು, ಇಷ್ಟ ಆಯ್ತು, ಇಷ್ಟ ಆಯ್ತು, ಇಷ್ಟ ಆಯ್ತು, ಇಷ್ಟ ಆಯ್ತು, ಇಷ್ಟ ಆಯ್ತು, ಏಯ್, ಇಷ್ಟ ಆಯ್ತು, ಹಾಗಲ್ವಾ? ಹಾಗಲ್ಲ. ಇಷ್ಟ ಆಯ್ತು. ಇಷ್ಟ ಆಯ್ತು, ಈ ಜನ ಇಷ್ಟ ಆಯ್ತು. ಎಷ್ಟು ಪ್ರಕರಣ ಆಯ್ತಲ್ಲ. ಅದು ಇಷ್ಟ ಆಯ್ತು, ಇಷ್ಟ ಆಯ್ತು, ಈ ಪ್ರದೇಶವೇ ಇಷ್ಟ ಆಯ್ತು. ಇಲ್ಲಿ ಅದನ್ನ ಅಲ್ವಾ ಹೇಳಿದ್ದು, ಪ್ರಕರಣ ಇಷ್ಟು ಆಯ್ತಲ್ಲ, ಅದ್ ನಿನಗೆ ಬೇಡ, ಇಷ್ಟ ಮಾಡ್ಕೊಳ್ಬೇಡ. ಇಷ್ಟ ಆಯ್ತಲ್ಲ, ಇನ್ನು ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಯಾಕೆ? ಯಾಕಂದ್ರೆ ನಾನು ನೀನು ಯಾರು ಅಂತ ಬೇಕು, ಇಷ್ಟೆಲ್ಲ ಮಾತನಾಡುವ. ಈಗ ನಾನು ಯಾರು ಅಂತ ಮಾತ್ರ ಸಾಕ? ಅಲ್ಲ, ಇನ್ನು ಬೇಕು. ನೀನು ಇಲ್ಲಿಗೆ ಬಂದಿದ್ಯಾ, ಇಲ್ಲಿರ್ಬೇಕಾದ ಅಗತ್ಯ ಏನು? ನಿನ್ನನ್ನು ಯಾರು ಬರೆಸಿದ್ರು? ನೀನಾಗಿ ಬಂದಿಯೋ, ಯಾರು ತಪ್ಪಿ ಬಂದಿಯೋ, ಯಾರನ್ನ ಹೇಳು. ಇಷ್ಟೇ ಸಾಕ? ಇಷ್ಟೇ ಸಾಕು, ಇನ್ನೊಂದು ಬೇಕು. ಸಾಕ? ಅಲ್ಲ, ಮತ್ತೆ ನೀನು ಹಾಗೆ ನಿನಗೆ ಅವಕಾಶ ಉಂಟು ಅಂತ ಆದ್ರೆ ನಿನ್ನ ಹಿರಿಯರು ಯಾರು? ಅದು ಬೇಕಾದ್ರೆ ನಿನಗೆ ಅಮ್ಮ ಉಂಟಾ? ನನಗೆ ಹೇಳಿಕೊಳ್ಳುವಾಗ ನಾನು ನನ್ನದು ಮಾತ್ರ ಹೇಳಿಕೊಳ್ಳುವುದಲ್ಲ. ಅದಲ್ಲ, ಒಳ್ಳೆಯ ಅಪ್ಪ ಅಮ್ಮನ ಮಗ ಹೌದು ಅಂತ ಆದ್ರೆ ಅದು ನಿರ್ಣಯ ಆಗ್ತದೆ. ಒಳ್ಳೆ ಯಾರು ಗೊತ್ತಾ? ದೇವಕಿ ನವೇ ದೇವಕಿ ಎನ್ನವೇ ಜನಗನು ಶೌರ್ಯು ಜನಗನು ಶೌರ್ಯು ಶೌರ್ಯು ಜನಗನು ಶೌರ್ಯು ಜನಗನು ಶೌರ್ಯು ವಾಸುದೇವ 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 ಎಂದು ಕರೆವರ ವಾಸುದೇವನೆಂದು ಕರೆವರ ಶೌರ್ಯು ವಾಸುದೇವನೆಂದು ಕರೆವರನನು
ವಾಸುದೇವ 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 ಎಂದು ಕರೆವರೆಂದನು. ವಾಸುದೇವ 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 ಎಂದು ಕರೆವರೆಂದನು. ಆಹಾ, ಸಂತೋಷವಾಯಿತು. ಯಾರ ಬಗ್ಗೆ ವಿಚಾರಿಸಿದ್ದು? ತಂದೆ ತಾಯಂದಿರ ಬಗ್ಗೆ ಕೇಳಿದಾಗ ಹೇಳಿಕೊಡುವುದಕ್ಕೆ ಒಂದು ಹೆಮ್ಮೆ ಆಗುತ್ತಾ ಇದೆ, ಅಭಿಮಾನ ಇದೆ. ಸಂತೋಷವಿದೆ. ಯಾಕೆ ನನ್ನ ಅಪ್ಪಮ್ಮನ ಬಗ್ಗೆ ಕೇಳಬೇಕು ಅಂತಾದ್ರು ತಿಳಿಯುವವರಿಗೂ ಯೋಗ್ಯತೆ ಬೇಕು. ಅದೇ ಅಂತಹ ಮಹಾತ್ಮರು ನನ್ನ ತಂದೆ ತಾಯಂದಿರು. ಬೆಳಗಟ್ಟಿ ಉಂಟು. ಏನು ಘನ? ನೀನು ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ನಮ್ಮನ್ನು ನೋಡುದು ಯಾಕೆ? ಅದೇ ಮತ್ತೆ ಇನ್ನೇನು? ಸ್ವಲ್ಪ ಕಣ್ಣು ಮುಚ್ಚಬೇಕು ನೀನು. ಅದೇ ಅದಕ್ಕೆ ಕಣ್ಣು ಮುಚ್ಚಿ ಏನು ಕಾಯ್ತಾ ಇರ್ತೀಯ? ಅಂದ್ರೆ ಭಾವಪರವಶರಾಗಬೇಕು. ಹಾಗೆ ಹಾಗೆ. ಭಕ್ತಿ ಭಕ್ತಿ ಬೇಕು. ಯಾವ್ದು ಬೇಕು? ಬತ್ತಿ ಬೇಕು. ಅಯ್ಯೋ, ನೀನ್ ಯಾರಿಗಾದ್ರೂ ಬತ್ತಿ ಇಡ್ತೀಯ? ಇಲ್ಲ, ನಾನು ಇಟ್ಲಿಲ್ಲ ಇಷ್ಟವರೆಗೆ. ಹಾ. ಬತ್ತಿ ಯಾವ್ದು ಅಂತ ಭಕ್ತಿ ಬೇಕು. ಹಾ. ನನ್ನಮ್ಮ ಸಾಮಾನ್ಯಳಲ್ಲ, ಹಾ. ದೇವಕಿ. ಎಂತದ? ಕೀ ಪೂರ್ತಿ ಹೇಳು. ಕೀ ದೇವಕಿ. ದೇವಕಿ. ಸ್ವಲ್ಪ ಕಷ್ಟ ಆಗ್ತದೆ. ಅದೇ ಅದು ಒಳಗೆ ಕೈ ಹೋಗುದಿಲ್ಲ ಅದು. ಅಷ್ಟು ಉದ್ದ ಉಂಟಾ? ಹೌದೌದು. ಅಲ್ಲ, ನಿಮ್ಮ ಅಮ್ಮ ಅಷ್ಟು ಉದ್ದ ಇದ್ದಾರಲ್ಲ. ಹಾಗಲ್ಲ, ಅಷ್ಟು ದೀರ್ಘ ಹೋದದ್ದು ಯಾಕೆ? ಹಾ, ಹಾ. ಯಾಕೆ? ನನ್ನ ಅಮ್ಮನ ಯೋಗ್ಯತೆ ಅದೇ ಅಂತದ್ದು. ಅದೇ ಅದೇ ದೇವಕಿ ದೇವಿ ಹಾ. ನನ್ನಮ್ಮ. ನನ್ನ ಅಪ್ಪ ಹಾ. ಶೌರಿ. ಚೌರಿ. ಅಪ್ಪಗಿಂತ ಅಮ್ಮ ಉದ್ದ. ಎಂತದು? ಚೌರಿ. ಅಪ್ಪಗಿಂತ ಅಮ್ಮ ಚೌರ್ಯ. ಮತ್ತೆ ಚೌರಿ ಯಾರು ಹೇಳಿದ್ರು? ಬಿಳಿ ಚೌರಿ. ನೀನು ಚೌರಿ ಚೌರಿ ಹೇಳಿದಾಕ್ಷಣ ನೋಡು, ಓ, ಅವರ ಮುಖದಲ್ಲಿ ಒಂದು ಹರ್ಷ ನೋಡು. ಮತ್ತೆ ನೋಡುವ ಹರ್ಷ. ಯಾಕೆ ಯಾಕೆ? ಚೌರಿ ಬೇಕೋ ಏನೋ? ಅದೇ ಮೀಸೆ ಮಂಡಿಕೆ ಏನಾದ್ರು ಬೇಕಾಗಿರ್ಬೋದು. ಇಲ್ಲಪ್ಪ, ಮತ್ತೆ ಹೆಣ್ಣು ಮಕ್ಕಳಿಗೆ ಚೌರಿ ಕೊಟ್ಟರು ಜಡೆ ಹೆಣೆಯುವಂತಹ ಕ್ರಮ ಇರಿಸಿಕೊಳ್ಳಿಲ್ಲ. ಇಲ್ಲ ಇಲ್ಲ. ಕೆಲವೊಂದು ಹೆಣ್ಣು ಮಕ್ಕಳು ನೋಡ್ಬೇಕು, ಅದೇ ಏನ್ ಮಾಡ್ತಾರೆ, ಮುಖ ಮಾತ್ರ ಚಂದ ಇರೋದು. ಇಲ್ಲಿ ಇಷ್ಟು ಬೆಕ್ಕಿನ ಬಾಳದಷ್ಟು ದೊಡ್ಡ ಇರೋದು. ಹೌದು, ಹೌದು. ಅದನ್ನ ಕತ್ತರಿಸುದು. ಕತ್ತರಿಸುದು ಅದು ದಾರಿಯಲ್ಲಿ ಹೋಗುವಾಗ ಹೇಗೆ ಕಾಣ್ತದೆ? ಹೇಗೆ ಕಾಣ್ತದೆ? ಹೇಗೆ? ಹೇಗೆ? ನೀನು ಹೇಳು. ನನ್ಗೆ ಗೊತ್ತಿಲ್ಲ ಅದು. ಹೌದಾ? ನಾನು ನೋಡ್ಲೇ ಇಲ್ಲ ಅದು. ಅದೇ ನೀನು ಹೇಳುದಿಲ್ಲ ಯಾಕೆಂತ ಯಾಕೆ? ಗೊತ್ತುಂಟು. ಯಾಕೆ? ನಾಳೆ ನಿನಗೆ ದಾರಿ ನಡೆಯುವುದಕ್ಕೆ ಕಷ್ಟ ಆದಿತ್ತು. ದಾರಿಯಲ್ಲಿ ಅವರು ಗಟ್ಟಿ ಕೊಟ್ಟಾರ. ಹಾಗೆ ಹಾಗೆ ಹಾ. ಕೇಶರಾಶಿಯದು ಸೌಂದರ್ಯವನ್ನು ಹೊಂದಬೇಕು ಅಂತ ಆದ್ರೆ ಹಾ. ಚೌರಿಯನ್ನು ಹಾಕಿ ಜಡೆ ಹೆಣೆದು ಹೌದು. ಸೌಂದರ್ಯವತಿಯರಾಗಿ ಕಾಣಬೇಕು. ನಾವು ಹೌದು. ಚೌರಿ ಹೇಳಿದ್ದಲ್ಲ. ಚೌರಿ ಅಂದ್ರೆ ವಸುದೇವ. ವಸುದೇವ ದೇವಕಿಯರ ಕಂದನಾದ್ದರಿಂದ ಹಾ. ನನ್ನನ್ನು ಎಲ್ಲರೂ ವಾಸುದೇವ ವಾಸುದೇವ. ವಾಸುದೇವ ಏನು? ಏನೋ ಇವ ವಾಸುದೇವ ಎನ್ನುವ ಹಾಗೆ ಕರೀತಾ ಇದ್ದಾರೆ. ಅವನೆಂತ ಅವ ವಾಸುದೇವ, ಇವ ಯೇಸುದೇವ. ಅಯ್ಯ, ನಿನ್ನ ಅಭಿನಯವೇ, ನಿನ್ನ ಮಾತು ಅಭಿನಯ ಒಂದಕ್ಕೊಂದು ಸಂಬಂಧ ಉಂಟ ಪುಣ್ಯಾತ್ಮ. ನೀನ್ ಹೇಳಿದಂತ ನೀನು ವಾಸುದೇವ ಅಲ್ವಾ? ನಾನು ವಾಸುದೇವ, ನಾನು ಯೇಸುದೇವ. ವಾಸುದೇವ ಅಂತ ಹೀಗೆ ಮಾಡುದು ಯಾಕೋ ನೀನು? ಹಾಗೆ ಮಾಡ್ಲಿಕ್ಕಿಲ್ವಾ? ಇಲ್ಲ. ಹಿಂದಿನಿಂದ ನನಗೆ ಉಂಟು ಅಲ್ಲ ಅದು ಯಾವುದು? ಸುದೇವ. ಹೌದು, ಹೌದು, ಅದನ್ನ ಹೇಳಿದ. ಅದನ್ನು ಹೀಗೆ ಮಾಡುದು ಯಾಕೆ? ಸುದೇವ. ಓ ಹಾಗೆ. ಮತ್ತೆ ಅಂದ್ರೆ ಅವನ ಹೆಸರು ಹಾ. ಸುದೇವ ಎನ್ನುವ ಹಾಗೆ. ಒಳ್ಳೆ ಒಳ್ಳೆ ಜೋಡಿ. ನಾವು ಆತ್ಮೀಯರಲ್ವಾ? ಅದೇ. ನಾವು ಆತ್ಮೀಯರ ಅಲ್ಲ, ಆತ್ಮೀಯ. ಬೇರೆ ಎಂತ ಹೇಳಿದ? ಎಂತದು? ಯಾವ್ದು ಜೋಡಿ ಅಂತ ಹೇಳಿದ? ಜೋಡಿ. ಮತ್ತೆ? ನೀನ್ ಆತ್ಮಮಿತ್ರ ಅಂತ ಹೇಳಿದ್ದು. ಆತ್ಮಮಿತ್ರ. ಅವ ಎಲ್ಲಾದ್ರೂ ಒಮ್ಮೊಮ್ಮೆ ನನ್ನನ್ನು ಬಿಟ್ಟು ದೂರ ಹೋಗ್ತಾನೆ. ಹೌದು, ಆವಾಗ ಅವ ಕಾಣದೇ ಇದ್ರೆ ಅವನು ನಾನು ಕೂಗಿ ಕರೆಯುವುದು, ಹಾ. ಏ ಸುದೇವ, ಅದೇ ಸುದೇವ. ಏ ಸುದೇವ, ಏ ಸುದೇವ. ಏ ಸುದೇವ ಅಲ್ವಾ, ಏ ಸುದೇವ ಅದೇ ಏನು ಹಾಗೆ ಹೇಳುವುದು. ಅದು ಒಟ್ಟು ಮಾಡಿ ಹಾಗೆ ಹೇಳಿದವ. ಸರಿ ಸರಿ. ಇದಿಷ್ಟು ನಮ್ಮ ಪರಿಚಯ. ಅದೇ. ಹಾಗೆ ಅಂತ ನಾನು ಇಲ್ಲಿವರೆಗೆ ಬರುವುದಕ್ಕೆ ಹಾ. ಕಾರಣ ಉಂಟು. ಏನು? ಕಾರಣ ಹಾ. ಅಮ್ಮನನ್ನು ಹುಡುಕಿಕೊಂಡು ಅಂತ ಹೇಳ ಹೇಳ ಹೇಳ. ನಾಚಿಕೆ ಆದ್ರೆ ಹೇಳ್ಬೇಡ ಇದು. ನಾವು ನಾಚಿಕೆ ಆಗ್ತದೆ. ಬೇಗ ಹೇಳ್ತೇನೆ ನಾನು. ಅದೇ. ನೀವು ಅವನ ಕಿವಿಯಲ್ಲಿ ಮಾತಾಡ್ಬೇಕು, ನಾವೇ ಹಾಗೆ. ಇಲ್ಲ ಇಲ್ಲ, ನನಗೆ ಹೇಳುವುದಕ್ಕೆ ನಾಚಿಕೆ ಆಗಿದೆ. ಯವ್ವ, ಇಷ್ಟು ಕಾಲ ಕೇಳಲಿಲ್ಲ, ಈಗ ಒಮ್ಮೆ ಈಗ ನಾಚಿಕೆ ಮಾಡಿದ್ರೆ ಏನು ಸಿಗ್ಲಿಕ್ಕಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ದೂರ ಅಂತರ ಯಾಕೆ? ಅಂತರ ಇಲ್ಲ. ನನಗಂದ್ರು ಆ ಶಬ್ದವನ್ನು ಹೇಳುವುದಕ್ಕೆ ಸ್ವಲ್ಪ ನಾಚಿಕೆ, ಸಂಕೋಚ. ಅದೇ ಅಂದ್ರೆ ಹಿರಿಯವರ ಒಂದು ಮಾತಿದೆಯಲ್ಲ, ಅದೇ. ಮೀಸೆ ಮೂಡಿ ಬಂದರೆ ಗಂಡೆಂಬರು, ಗಂಡೆಂಬರು. ಎದೆ ಮೂಡಿ ಬಂದರೆ ಹೆಣ್ಣೆಂಬರು, ಹೆಣ್ಣೆಂಬರು. ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಗಂಡು ಅಲ್ಲ. ಅಲ್ಲ. ಯಾರು? ಅದು ಇವ್ರು, ಅದು ಇವ್ರು, ನಾನಲ್ಲ. ಅವ ಅದುವಾ? ಯಾರು? ಹಾಗಲ್ಲ. ಆಹಾ. ಅಂದ್ರೆ ಪ್ರಾಯ ಬಂದಂತಹ ಸಂದರ್ಭದಲ್ಲಿ ಅದೇ. ಯಾವುದು ಆ ಕಾಲಕ್ಕೆ ಆಗಬೇಕೋ ಅದು ಆಗಬೇಕೋ ಬೇಡವಾ? ಹೌದು. ಹಾಗಾಗಿ ಹೌದಾ, ಈ ಪ್ರಾಯದಲ್ಲಿ ಹಾ. ನನಗೆ ಮದುವೆ ಆಗಬೇಡುವೋ? ಮತ್ತೆ ಓ, ಯಾರು ಬೇಡ ಯಾರು ಬೇಡ ಅಂತ ಹೇಳ್ತಾರಾ? ನೀನ್ ಹೇಳಿದ್ಯಲ್ಲ ಬೇಡ ಅಂತ ಮದುವೆ ಆಗುದು.
ಅವನಿಗೆ ಆಗಲಿಲ್ಲ ಮತ್ತೆ ಇವನಿಗೆ ಎಂತ? ಅವನಿಗೆ ಆಗುದಲ್ಲ, ಅವ ಇವಾಗ ಹುಡುಕ್ತಾ ಇದ್ದಾನೆ. ಅವನು ಹುಡುಕ್ತಾ ಇದ್ದಾನೆ. ಈಗ ಸಿಕ್ಕಿದ್ರೆ ಅದಕ್ಕೆ ಅಂತ ಕಾಣ್ತದೆ. ಕಾಡಿಗೆ ಬಂದದ್ದು ಯಾಕೆ? ಮದುವೆ ಕಾಡಲ್ಲಿ ಮದುವೆ ಹಾಗಲ್ಲ, ಹಾ. ಎಲ್ಲಿಯಾದ್ರೂ ಸಿಗ್ತಾರೋ? ಈ ಸಲ ಸಿಗುದಿಲ್ವಾ? ಕಾಡಲ್ಲಿ ಏನು ಸಿಗ್ತಾರೆ ನಿಮಗೆ? ಕಾಡಲ್ಲಿ ಸಿಗುದಿಲ್ವಾ? ಅದೇ ಇದ್ದಾರೆ. ಪಿಶಾಚಿಗಳು ಸಿಗ್ಬಹುದು. ಈಗ ಕಾಡಿನಲ್ಲಿ ನೀವಿಲ್ವಾ? ನೀವೇ. ಹೌದು. ಕಾಡಲ್ಲ. ಇದು ಮತ್ತೆ ನಾವು ಕಾಡಿಗೆ ಬಂದದ್ದು. ನೀವು ಬೇಡ, ಕಾಡಲ್ಲಿ ಅಂತ ಮಾಡಿ ವನ ಪ್ರದೇಶ. ನೀವು ಆವಾಗ ಹೇಳಿದ ನಿಮ್ಮ ವನ ಅಂತ ಹೇಳಿದ್ದಲ್ಲ, ವನ ನಮ್ಮದು ಅಂತ ಅದೇ ಹೇಳಿ. ಅದನ್ನ ಹೇಳಿ. ಹಾಗೆ ನಾನು ಹುಡುಕುತ್ತಾ ಬಂದದ್ದು. ಹಾ. ಯಾಕೆ ಗೊತ್ತಾ? ಹಾ. ನನಗಿಬ್ರು ಮಕ್ಕಳಿದ್ದಾರೆ ಅಂತ ಮದುವೆ ಮದುವೆ ಆಗಿ ಎರಡು ಮಕ್ಕಳಿದ್ದ ಮೇಲೆ ಮದುವೆ ಅಂತೆ, ನಾಚಿಕೆ ಅಂತೆ. ಏನಾಗಬಾರ್ದಾ? ಹಾ. ಮಕ್ಕಳಾದ್ಮೇಲೆ ಮದುವೆ ಅಂತ ಅದು. ನಾನು ಬಹುಪತ್ನಿ ವಲ್ಲಭನಾಗಬೇಕು. ವಲ್ಲಭ. ಹೌದು. ಇಲ್ಲಿ ಅಂತ ಜಾಗ ನಿಮಗೆ? ಯಾಕೆ? ಈಗ ನನ್ನ ಹೆಂಡತಿ ಬಿಟ್ಟು ಹೋದದ್ದಲ್ವಾ? ಅದೇ ಹೆಂಡತಿಯ ನೋಡ್ಕೊಂಡು ಬಂದದ್ದು ಅವನು. ಅವರನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದದ? ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಮಾನಸಿಕ ಆಗಿರ್ಬೇಕಾಗತ್ತೆ. ಮಾನಸಿಕ ಇವನಿಗೆ ನನಗೆ ಏನಾಗಲಿ? ಓಯ್, ನನಗೆ ಮಾನಸಿಕ ಗೊತ್ತಾಯ್ತಲ್ಲ ನಿನಗೆ ಈಗ ಅಷ್ಟು ಬೇಕು. ಮತ್ತೆ ಇಷ್ಟು ಹೊತ್ತು ನನ್ನ ಜೊತೆ ಇರುವಾಗ ನೀನು ಮಾನಸಿಕ ಅಲ್ಲ ಅಂತ ಹೇಗೆ ಹೇಳುದು? ಈಗ ಅವರಿಗೆ ಗೊತ್ತಾಯ್ತಾ ಈಗ? ಅವರಿಗೆ ಗೊತ್ತಾಗ್ಲಿಲ್ಲ. ಇಲ್ಲ. ಇಲ್ಲ, ಹೇಳುದು ಬೇಡ. ಸರಿ, ಸರಿ, ಹೇಳ್ಬೇಡ. ಅವನಿಗೆ ಮಾನಸಿಕ ಅಂತ ಗೊತ್ತಾಗ್ತದ? ಇಲ್ಲ, ಇಲ್ಲ, ನೀನು ಅಷ್ಟು ನನ್ನನ್ನೇ ಹೇಳಿದೆ ಈಗ. ಹೌದು. ಅಂದ್ರೆ ಹುಡುಕಿಕೊಂಡು ಬಂದದ್ದು. ಯಾಕೆ ಗೊತ್ತಾ? ಅಂದ್ರೆ ನನ್ನ ಮನೆಯಲ್ಲಿ ಮಕ್ಕಳು ಇಬ್ಬರು ಕೇಳುದು, ಅಮ್ಮ ಯಾವಾಗ ಬರ್ತಾರೆ, ಅಮ್ಮ ಯಾವಾಗ ಬರ್ತಾರೆ. ಅಲ್ಲ, ಬಿಲ್ಲು ಬಾಣ ಹಿಡ್ಕೊಂಡು ಎಂತ ಹುಡುಕಿಕೊಂಡು ಬರುದು ಅಮ್ಮನ? ಆಯ್ತಲ್ಲ, ಅದೇ ಒಂದಕ್ಕೊಂದು ಸಂಬಂಧ ಇಲ್ಲ. ಸಂಬಂಧವೇ ಇಲ್ಲ. ಸಂಬಂಧ ಸಂಬಂಧ ಉಂಟು. ಎಂತ? ಯಾಕಂದ್ರೆ ಎಲ್ಲಿಯಾದ್ರೂ ಹುಡುಗಿಯರು ನನ್ನ ಹೆಂಡತಿ ಸಿಕ್ಕಿದ್ರು ಅಂತ ಆದ್ರೆ ಏನು ಬಾಣ ಬಿಟ್ಟು ಸಾಯಿಸೇ ಬಿಡ್ತೀರಾ ಹೇಗೆ? ಹಾಗಲ್ಲ, ಬಿಟ್ಟು ಹೋದ ಅವಳಿಗೆ ಕೋಪಕ್ಕೆ. ಕ್ರೂರ ಪ್ರಾಣಿಗಳಿಂದ ಏನಾದ್ರೂ ತೊಂದರೆ ಆಗ್ತದೆ ಅಂತ ಆದ್ರೆ ಅದನ್ನು ನಿವಾರಿಸುವುದಕ್ಕೆ ಬಿಲ್ ಮಾಡಬೇಕ ಬೇಡುವ? ರಕ್ಷಣೆಗೆ. ಅದಕ್ಕಿಂತಲೂ ಹೆಚ್ಚಾಗಿ ಅವಳ ಸಂಬಂಧಿಕರು ಯಾರಾದ್ರೂ ಜೊತೆಗಿದ್ರೆ ನಾನು ನೇರವಾಗಿ ಬಂದು ಮಾತಾಡುವಾಗ ಏನಾದ್ರೂ ಅವರು ತೊಂದರೆ ಮಾಡುವುದಕ್ಕೆ ಮುಂದಾದ್ರೆ ನಮ್ಮ ಆತ್ಮ ರಕ್ಷಣೆ ಮಾಡಬೇಕೋ ಬೇಡುವ? ಹಾಗೆ ಆಯ್ದ ಪಣಿಯ. ಹೌದು, ಹಾಗೆ ಹಾಗೆ ಹುಡುಕುತ್ತಾ ಬರುವಾಗ ನೀನು ಕಾಣಲಿಕ್ಕೆ ಸಿಕ್ಕಿದ್ಯಾ? ಆಯ್ತಲ್ಲ, ಕಂಡಿಯಲ್ಲ. ಹೌದು, ಹೋಗುವ. ಹೋಗಿ ಹೆಂಡತಿ ಹುಡುಕಿ ಹೋಗಿ ಹೋಗಿ. ಮನೆಗೆ ಹೋಗುವ. ನಿಮ್ಗೆ ನಿಮ್ಮ ಮನೆಯನ್ನು ಹುಡುಕಿ ಹೋಗಿ ಹೋಗಿ. ಹೌದು, ನಾನು ಮಾಡಿದ್ವಿ. ಬೇಕು ಇಲ್ಲ ಅಲ್ಲ, ಹೋಗಿ ಹೋಗಿ. ಅಲ್ಲ, ಇವ್ರು ನಮ್ಮ ಅಕ್ಕ, ನಿಮ್ಮ ಮನೆಯಲ್ಲ ಹೋಗಿ. ಮಕ್ಕಳಿಗೆ ಅಮ್ಮನನ್ನು ತೋರಿಸ್ತೇನೆ. ಇವರಲ್ಲ ಹೋಗಿ ಹೋಗಿ. ಇದಿಷ್ಟು ನಮ್ಮ ಪರಿಚಯ. ಈಗಲಾದ್ರೂ ನೀವು ಯಾರು ಅಂತ ನನಗೆ ಬೇಕು. ಗೊತ್ತಾಗಬೇಕಲ್ಲ ನನಗೆ. ಜಲಗ ತೊಂಡ ದೇಶ ನದಿಪತಿ ಜನಕ ತೋಂಡ ದೇಶ ನದಿಪತಿ ಆಕಾಶರಾಯ ಅಣುಗೆ ಯಾಗಿಯದು ಪದ್ಮಾವತಿ ಆಕಾಶರಾಯ ನನುಗೆ ಯಾಗಿ ಹೇನು ಪದ್ಮಾವತಿ ಜನಕ ತೋಂಡ ದೇಶ ನದಿಪತಿ ಆಕಾಶರಾಯ ನನುಗೆ ಯಾಗಿ ಹೇನು ಪದ್ಮಾವತಿ ಎನ್ನುವುದರಿಂದ ಜನಪದಗಳು ಅದಿದೆಯರೊಡನಿನಿತು ನೀನು ಎನ್ನುವುದರಿಂದ ಜನಪದಗಳು ಅದಿದೆಯರೊಡನಿನಿತು ನೀನು ಮನಗೆ ಬಂದ ಜನರಿ ನುಡಿಯಾಲಿನಿತು ನಾಚಬೇಕು ಮನವು
ತೀರ್ಮಾನಕ್ಕೆ ಬಂದೆ. ಆದೀತ. ಯಾಕೆ ಏನು ಅಂತ ಬೇಡ, ಒಟ್ಟು ಹರಿ ಬಿಡುದ. ಯಾಕೆಂತ ಕೇಳುವ ಕುತೂಹಲ ಅವನಿಗೆ ಹಾರುವ ಮನಸ್ಸು ಈಗ. ಹರುವ ವಯಸ್ಸು ಕೂಡ ಹೌದು, ವಯಸ್ಸು. ಮನೋಭಿಪ್ರಾಯ ಮಾತುಕತೆಗೆ. ಹೌದು. ಹಾ. ನಾವೆಲ್ಲ ಇಷ್ಟು ಮಂದಿ ದೊಡ್ಡ ಸಂಖ್ಯೆಯಲ್ಲಿದ್ರು ಕೂಡ ಹಾ. ನಮ್ಮಲ್ಲಿ ನೀನು ಅನೃತ ಮಾತಾಡ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ. ನಿನ್ನದಾಗಿರುವಂತ ಆ ಮಟ್ಟಕ್ಕೆ ಇಳಿಯದೆ ಹಾ. ಮೇಲ್ತರದಲ್ಲಿ ಮಾತನಾಡಿಸಿದ್ವಿ. ಸಂತೋಷ ಆಯ್ತು. ಒಳ್ಳೆ ಚತುರ ಮಾತುಗಾರರಿದ್ದೀಯಾ. ಹಾ. ಚಾರು ವಾಕ್ಯಗಳಲ್ಲಿ ನೀನು ಯಾರು ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟು. ಅದು ಆಗ ಮಾತಾಡಿದೆಲ್ಲ ಗೊತ್ತಾಗಿದೆ ಅವಳಿಗೆ. ನಮ್ಮ ಭಾಷೆ ಒಳ್ಳೇದುಂಟು. ಅದು ಭಾಷೆ ಒಳ್ಳೆದುಂಟು. ಗೊತ್ತಾಯ್ತಲ್ಲ ಅದೇ ಅವಳಿಗೆ? ಗೊತ್ತಾಯ್ತು, ಹೌದು, ಗೊತ್ತಾಯ್ತು. ಆದ್ದರಿಂದ ಮಧುರ ಸಂಭಾಷಿಯಾದಂತಹ ನಿನ್ನಲ್ಲಿ ಹಾ. ಮಾತಿಗಿಳಿಯಬಹುದು. ಹಾ. ನಾವ್ಯಾರು ಅಂತ ತಿಳಿಸಬಹುದು. ಹಾ. ತಿಳಿಯದೇ ಈ ತೋಟವನ್ನು ಪ್ರವೇಶ ಮಾಡಿದವನಿದ್ದೀಯಾ. ಆದರೆ ತಿಳಿ ಹೇಳಬೇಕಾದ್ದು ನಮಗೆ ಧರ್ಮ. ಇದು ಈ ಪ್ರದೇಶ ನಿನಗೆ ತಿಳಿದಿವೆ? ಇಲ್ಲ ಇಲ್ಲ, ಗೊತ್ತಿಲ್ಲ. ಇಲ್ವಲ್ಲ? ಇಲ್ಲ, ಇಲ್ಲ. ಇದಕ್ಕೆ ಹಾ. ತೋಂಡ ರಾಜ್ಯ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲರೂ ಅದುವೇ. ಯಾವುದು? ತೋಂಡರು. ಎಂತದ ಸ್ವಲ್ಪ ಎಳಿಬೇಕು, ಗೊತ್ತಾಯ್ತಾ? ಯಾವ್ದು ತೋಂಡರನ್ನ? ತೋಂಡಾವನಿ. ತೋಂಡಾವನಿ. ಇಡೀ ತೋಂಡ ದೇಶ. ತೋಂಡ. ತೋಂಡ. ತೋಂಡ ದೇಶ ಅಂತ ಇಲ್ಲಿಗೆ ಹೆಸರು. ಈ ಭೂಪ್ರದೇಶಕ್ಕೆ ಒಡೆಯರಿದ್ದಾರೆ. ಯಾರು? ಯಾರವ? ಅವರು ನನ್ನಪ್ಪ. ಹೌದಾ? ಅವರ ಮಗಳು ನಾನು. ಅವರ ಅಪ್ಪ ಆದ್ದರಿಂದ ನೀನು ಮಗಳ, ನೀನು ಮಗಳಾದ್ದರಿಂದ ನಾನು ಅವ. ಮಗಳಾದ್ಮೇಲೆ ಅವರ ಅಪ್ಪ ಆದ. ಹೌದಾ? ಪರಿಚಯ ಆಯ್ತಲ್ಲ. ಹೌದು. ಅಮ್ಮ. ಅಮ್ಮ ಇಲ್ವಾ? ಅಮ್ಮ ಇಲ್ವಾ? ಅಪ್ಪ ಯಾವ್ದು ಹೇಳಿಲ್ಲ. ಅಪ್ಪ ಇಲ್ವಾ? ಹಾಗಾದ್ರೆ ಅಪ್ಪನೂ ಇಲ್ಲವಾ? ಅಪ್ಪ ಇಲ್ಲ, ಅಮ್ಮ ಇಲ್ಲ. ಅಪ್ಪನ ಹಾಗಲ್ಲ. ಹೆಸರಿಲ್ಲ, ಅಮ್ಮನ ಹೆಸರಿಲ್ಲ, ಯಾವುದಿಲ್ಲ. ಇದು ನನ್ನ ಆಧಾರ ಉಂಟಾ? ಆಧಾರ ಉಂಟಾ? ನನ್ನ ಅಪ್ಪ ಹಾ, ಹೋದ್ರಾ? ಧನ್ಯವಾದಗಳು. ಯಾರಿಗೆ? ಅಪ್ಪ ಹೋದ. ಸತ್ತವರಿಗೆ ಧನ್ಯವಾದ ಹೇಳುದಾ? ಅಪ್ಪ ಹೋದದ್ದೇ ಒಳ್ಳೇದಾಯ್ತು ಅಂತ. ಯಾಕೆ? ಧನ್ಯವಾದ ಒಂದು ಏ, ಅಂತ ಈಗ ಹೇಳ್ತಾ ಇದ್ದೀರಿ. ಮತ್ತೆ ಹಾಗಲ್ಲ ಅದು. ಅಪ್ಪ ಇಲ್ಲ ಅಂತ ಹೇಳಿದಲ್ಲ. ಹಾಗೆ ಹೇಳ್ತಲ್ಲ ಅವರು. ಅಪ್ಪ ಮೇಲೆ ಅಂತ ಹೇಳ್ತಾರೆ. ಅಪ್ಪನ ಹೆಸರು ಹೇಳಿ ಗೊತ್ತದ್ದು. ಅಂದ ಮೇಲೆ ನೋಡಿದ್ದಷ್ಟೇ. ಹಾ. ಹಾ. ಅಪ್ಪ ಮೇಲೆ ಮೇಲೆ. ಮೇಲೇನುಂಟು? ಮೇಲೆ ಆಕಾಶ. ಆಕಾಶ. ಅದೇ ನನ್ನ ಅಪ್ಪ. ಹಾ. ಆಕಾಶವೇ ಅಪ್ಪನ. ಹಾ. ಆ ಹೆಸರೇ ನನ್ನ ಅಪ್ಪನ ಹೆಸರು. ಹಾ, ಆಕಾಶ. ಆಕಾಶ ರಾಯ. ಹಾ. ರಾಯ ಉಂಟಾ? ಆಕಾಶ ರಾಜ. ನಮ್ಮದೆಲ್ಲ ರಾಯ ಆಕಾಶ ರಾಯ್. ಆಕಾಶ ರಾಯ್. ನಮ್ಮದು ನಮ್ಮ ಮನೆಯವರು. ಹೌದಪ್ಪ, ಕೆಲವರದ್ದು ಹೆಸರುಂಟು. ಮಧುಸೂದನ ಅಲೆವೂರಾಯ, ರವಿ ಅಲೆವೂರಾಯ, ಹೀಗೆಲ್ಲ ಹೆಸರುಗಳು. ಅದೇ ನಾವು ರಾಯ ಹಾ, ರಾಯ ಉಂಟು. ಇರ್ಲಿ, ಇರ್ಲಿ. ನಮ್ಮ ಅಪ್ಪ ರಾಯ, ಆಗ ನಾವು ರಾಯ. ಹಾ, ರಾಯ. ಆಮೇಲೆ ಅಮ್ಮ. ಅಮ್ಮ. ಇದು ಏನು ಕಷ್ಟ ಅದು. ಹ್ಮ್. ನಮ್ಮಲ್ಲಿ ಹಾಗೆ ಉಂಟು. ಎಂತದು? ಅಪ್ಪ ಮೇಲೆ ಅಮ್ಮ ಕೆಳಗೆ ಅಂತ. ಎಂತದ ಎಂತದು ಅವನು ಹೇಳುದು? ಅವನು ಹೇಳಿದ್ದು ನೋಡು. ಅಪ್ಪ ಮೇಲೆ ಅಮ್ಮ ಕೆಳಗೆ. ನಮ್ಮದಲ್ಲಿ ಹಾಗೆ ಅಲ್ವಾ? ಹೇಗೆ? ಅಮ್ಮ ಕೆಳಗೆ ಅಂತ ಹೇಳಿದ್ರೆ ಎಂತದು ಅಂತ ವಿವರಿಸ್ತಾರೆ. ಸುಮ್ಮನೆ ಏನಾದ್ರೂ ಹೇಳಬೇಡ. ಪೆಟ್ಟು ತಿಂದು ಸಾಯ್ತೇ ನೀನು. ನಿನ್ನ ಜೊತೆಯಲ್ಲಿ ನಾನು ಪೆಟ್ಟು ತಿನ್ಬೇಕಾಗ್ತದೆ. ಅಪ್ಪ ಮೇಲೆ ಅಮ್ಮ ಕೆಳಗೆ ಎಂತದು? ಮತ್ತೆ ಅವಳು ಹೇಳಿದಾಗ ಅಲ್ಲ, ಏನು ಇದು ಭೂಮಿ. ಏನೆಲ್ಲ ಹೆಸರುಂಟು? ಭೂತಾಯಿ. ಬಾಲ ಉಂಟು. ಬಾಲ ಉಂಟವ? ಯಾವುದಕ್ಕೆ? ಭೂತಾಯಿಗೆ. ಭೂ ಎನ್ನುವ ಅಕ್ಷರಕ್ಕೆ ಬಾಲ ಉಂಟು ಅಂತ ಹೇಳಿ. ಆಗ ಹೌದು. ಭೂಮಿ ತಾಯಿ, ಭೂಮಿ ತಾಯಿ, ಗಿಳೆ, ಧರಣಿ, ಆಗ ಧರಿತ್ರಿ. ನಿಲ್ಲಿಸಿ. ಧರಣಿಯಲ್ಲಿ ನಿಲ್ಲಿಸ್ಬೇಕಾ? ಅಲ್ಲ, ಎರಡನೇ ಅಲ್ಲ, ಭರಣಿಯಲ್ಲಿ ಆಗುವಲ್ಲ. ಧರಣಿಯಲ್ಲಿ ನಿಲ್ಲಿಸಿ. ಗಿಳೆ, ಅದಲ್ಲ ಧರಿತ್ರಿ, ಅದಲ್ಲ ಅದಲ್ಲ ಅದಲ್ಲ. ಅಷ್ಟು ಮುಂದೆ ಹೋಗೋಣ. ಧರಣಿ. 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 ಧರಣಿ ದೇವಿ. ಧರಣಿ ದೇವಿ. ಮೇಲಿರುವ ಆಕಾಶದಂತ ಮನಸ್ಸುಳ್ಳವರು ನಮ್ಮಪ್ಪ. ಕೆಳಗಿರುವಂತ ಕ್ಷಮಯ ಧರಿತ್ರಿ ಧರಣಿ ದೇವಿ ನನ್ನಮ್ಮ. ಹೌದಾ? ಅವರ ಪ್ರೀತಿಯ ಮುದ್ದಿನ ಮಗಳಾದ ನಾನು ನೀನು ನಾನು ಪದ್ಮಾವತಿ. ಯಾರಿಗೆ ಬೆಂಕಿ ಬಿತ್ತು? ನೀನಲ್ಲಿ ಕೇಳಿದ್ದೆ ನಾನು. ಅವಳಿಗೆ ಹೆಸರು ಹೇಳೋದಕ್ಕಾಗೋದಿಲ್ವಾ? ನನಗೆ ಅವರ ಹೆಸರು ಪದ್ಮಾವತಿ ಅಂತ. ಅಲ್ಲ, ಧೂಮಾವತಿ. ಅಲ್ಲ, ಇವು ಎಂತದ್ದು ಇವರು? ನಾವು ಕೇಳಿದ್ದು ಅವಳಲ್ಲಿ, ಅವಳಲ್ಲಿ ಅದೇ ಉತ್ತರಿಸುವುದು ಇವಳು. ಅಲ್ಲಲ್ಲ. ಆಗ ನಿನಗೆ ನಾಚಿಕೆ ಬಂತಲ್ಲ. ನನಗೆ ನನ್ನ ಹೆಸರು ಹೇಳುವಾಗ ನಾಚಿಕೆ ಬರುವುದು. ಇನ್ನು ನಾಚಿಕೆ ಬರುದು ಈಗ ಅಲ್ಲ. ಹೆಣ್ಣು ಮಕ್ಕಳಿಗೆ ಭೂಷಣ. ಭೂಷಣ ಅದೇ. ಬ್ರಹ್ಮದೇವ ಸೃಷ್ಟಿ ಮಾಡುವಾಗಲೇ ನಾಚಿಕೆ ಎನ್ನುವ ಕೋಟೆ ಒಳಗೆ ಸೃಷ್ಟಿ ಮಾಡ್ತಾನೆ. ಕೋಟೆಯಲ್ಲಿ ಸೃಷ್ಟಿ ಮಾಡಿದ್ದಲ್ಲ ಇವರು. ಎಂತದು ಕೋಟೆಯಲ್ಲಿ? ಯಾವ ಕೋಟೆಯಲ್ಲಿ? ಕಲ್ಲಿನ ಕೋಟೆಯಲ್ಲಿ? ಅದಲ್ಲ, ಹೊಸ ಕೋಟೆಯಲ್ಲಿ ಆಗಿದ್ದು. ನಾಚಿಕೆ ಎನ್ನುವ ಕೋಟೆ ಒಳಗೆ. ಹಾಗೆ ನಾಚಿಕೆ. ನನ್ನ ಹೆಸರು ನಿನ್ನ ಹೆಸರು ಪದ್ಮಾವತಿ ಅಂತ. ಎಂತೆಂತ ಅಂತೆಂತ ಅಂತ ತಿಂತ ಅಂತ ತಿಂತ ಅಂತ ಉಂಟು. ಹೇಗೆ? ನನ್ನ ಹೆಸರು ಹೇಗೆ ಅಂತ? ಪದ್ಮಾವತಿ ಅಂತ. ಕಾಂತ ಅಂತ ಗೋಂತ. ಇನ್ನೊಂದು 10 ಸಲ ಹೇಳಿದ್ರು ನನಗೆ ಕಿವಿಗೆ ಮಧುರವಾಗಿ ಕೇಳ್ತದೆ. ಬೇಡ, ಅದಕ್ಕೆ ಬೆಲೆ ಉಂಟು. ಹೌದಾ? ಹಾಗೆ ಒಟ್ಟು ಹೆಸರು ಹೇಳುವಾಗಲೇ ಹೆಸರಿಗೆ ನನಗೆ ನಿನ್ನ ಹೆಸರೇ ಬೇಕಾದದ್ದು. ಹೆಸರಲ್ಲಿ ತೂಕ ಉಂಟು. ಹೌದಾ? ತೂಕ ಉಂಟ. ಹೌದಾ? ಹಾಗಾಗಿ ಅಂತ ಶ್ರೇಷ್ಠ ವ್ಯಕ್ತಿಗಳ ಮಗಳಾಗಿ ನಾನು ಹೀಗೆಲ್ಲ. ನಿನ್ನ ಹೆಸರು ಹೇಗೆ? ನನ್ನ ಹೆಸರು ವಾಸಂತಿ. ವಾಸಂತಿ. ಏಯ್, ವಾಸಂತಿ.
ಸಾಕು ಒಬ್ಬಳ ಹೆಸರು. ಸಂತ ನೀನು ಇವಳು ಬೇಡ. ಯಾಕೆ ಅವಳ ಹೆಸರು? ಹೇಳಿದ್ದೆ ನಾನು. ಅವಳು ಇನ್ನೂ ಸಣ್ಣವಳು ಗೊತ್ತಾಯ್ತಾ? ಅವಳಿಂದ ಸಣ್ಣ ಅವಳ. ಹೌದೌದು ಸಣ್ಣವಳು. ಯಾಕೆ ನಿನಗೆ ಹೆಸರು ಹೆಸರು ಬೇಕಾ? ಇದ್ರೆ ಒಳ್ಳೆದು, ಹೆಸರು ಹೇಳಿಕೊಂಡು ಬರ್ಬೋದಲ್ಲ. ಹೌದು. ಅಂತ ಅಲ್ಲಿ ವಾಸ ಅಂತ ಇದ್ರೆ ಇನ್ನೊಬ್ಬಳು ಸಿಕ್ಕಿದ್ದಾಳೆ ಅಂತ ಹೇಳ್ಬೋದು. ಕೇಳು ಕೇಳು ಕೇಳು. ನಿನ್ನ ಹೆಸರು ಹೇಗೆ? ನನ್ನ ಹೆಸರು ಮಲ್ಲಿ. ಮಲ್ಲಿಕಾ? ಇಲ್ಲೇ ಮಲ್ಲಿಕಟ್ಟೆ. ಮದುವೆ ಆಗಿದೆ ಕೇಳಿ. ಮದ್ವೆ ಆಗಿದೆ, ಮಕ್ಕಳಿದ್ದಾರಾ? ನಿಂಗೆ ಯಾಕೆ ಅದು? ಮದುವೆ ಆಗಿದೆ ಮಕ್ಕಳಾಗ್ತದ? ಕೇಳಿದ್ದು ನಾನು, ಮದ್ವೆ ಆಗಿದೆ ಮಕ್ಕಳಿದ್ದಾರ ಅಂತ. ಕೇಳಿದ್ದವ. ಕೇಳಿದ್ದು. ಯಾಕೆ ನಿಮಗೆ ಅದೆಲ್ಲ? ಕೇಳಿದ್ದು. ಅಲ್ಲ ಅವರಿವರ ಬಗ್ಗೆ ಮಾತನಾಡ್ತಾ ಇಲ್ಲಿ ಸಮಯ ಕಳೀಲಿಕ್ಕೆ ಇದು ಒಳ್ಳೆಯ ಸ್ಥಳ ಅಲ್ಲ. ಏನಾಗ್ತದೆ? ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಮತ್ತೆ ಮುಂದೇನಾದ್ರು ಅಂತ ನಾವು ಹೇಳ್ತೇವೆ. ಅಲ್ಲ ಇನ್ನು ಇದೇ ರೀತಿ ನೀವು ಬಹಳ ಕೀಳು ಮಟ್ಟದ ಭಾಷೆಗಳನ್ನು ಪ್ರಯೋಗ ಮಾಡಿ ಮಾತಾಡಿಸಿದ್ರೆ ನಾವು ಸಿಟ್ಟು ಬಂದ್ರೆ ಏನು, ನಾವು ಜನ ಅಲ್ಲ. ಸಿಟ್ಟು ಬಂದ್ರೆ ಮತ್ತೆ ನಾವು ಜಾವ. ಕೋಪಿಸದಿರು ಬರಿದೆ ನೋಡು, ಕೋಪಿಸದಿರು ಬರಿದೆ ನೋಡು. ಬರಿದೆ ನೋಡು ಸುಂದರಿಯೇ ರೂಪವನ್ನು ಕಂಡ ಕ್ಷಣ ನೋಡು ಸುಂದರಿಯೇ ನಿನ್ನ ಕಂಡ ಕ್ಷಣ ನೋಡು. ಕೋಪಿಸದಿರು ಬರಿದೆ ಎಂದೋಳು ಸುಂದರಿಯ ರೂಪವನ್ನು ಕಂಡ ಕ್ಷಣದೊಳು. ಪಾಪಿ ಪಾಪಿ ಪಾಪಿಯಾದ ಪರನು ಪಾಪಿಯಾದ ಸ್ಮರನು ಇಕ್ಷು ಬಗೆದು ಕ್ಷಣವ ಕ್ಷಣವರೆಚ್ಚ ತಾಪವನ್ನು ತಾಳಲಾರೆ ತಾಪವನ್ನು ತಾಳಲಾರೆ ನೀ ಪ್ರೇಮದಲ್ಲಿ ಭರಿಸುತ್ತಿದೆ. ತಾಪವನ್ನು ತಾಳಲಾರೆ ಪ್ರೇಮದಲ್ಲಿ ಭರಿಸುತ್ತಿದೆ. ಪ್ರೇಮದಲ್ಲಿ ಭರಿಸು ನೀ ಮತ್ತೆ ಇಲ್ಲಿ ಆವೇಶ ಬರುವುದು, ಬರುವಂತಲೇ ಬರ್ಬೇಕು ಆವೇಶ. ನನ್ನ ರಸಭಂಗ ಮಾಡಿಬಿಟ್ಟೆ ಅಲ್ಲ. ಈಗ ಇಷ್ಟು ಬೇಗ ರಸಭಂಗ ಆಯ್ತಲ್ಲ. ನಾನು ಅವಳೇ ಸಿಕ್ಕಿದ್ದು ಎನ್ನುವ ಹಾಗೆ ಭಾವಿಸಿ ಅವಳನ್ನು ಅಪ್ಪಿ ಹಿಡಿದು ಕೆನ್ನೆಗೊಂದು ಸಿಹಿ ಮುತ್ತು ಕೊಡಬೇಕು ಅದು ಈ ಹೊತ್ತಲ್ಲಿ ಎನ್ನುವ ಹಾಗೆ ಆಲೋಚನೆ ಮಾಡುವಷ್ಟರಲ್ಲಿ ನಿನ್ನ ಉಪ್ಪು ಬೆವರು ನನ್ನ ಬಾಯೊಳಗೆ. ಅದಾದರೂ ಸಿಕ್ಕಿದ್ದಾರಲ್ಲ ಓ ತರುಣಿ,
ನನ್ನ ಮಾತುಗಳನ್ನು ಕೇಳಿದ ಅಕ್ಷರ ಹಾ. ನೀನು ಸಿಟ್ಟುಕೊಂಡಿದ್ಯಾ? ಮತ್ತೆ ಸಿಟ್ಟು ಮಾಡುವ ಈಗ ಬಾರದ ಸಿಟ್ಟು ಇನ್ಯಾವಾಗ ಬರ್ಲಿಕ್ಕೆ ಸಿಟ್ಟು ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ? ಹಾ. ಅಂತಹ ಮಾತುಗಳನ್ನೇನು ನಾನು ಆಡ್ಲಿಲ್ಲ. ಆಹಾ. ಈ ರೀತಿ ನನ್ನ ಶರೀರ ವ್ಯತ್ಯಾಸ ಆಗುವುದಕ್ಕೆ ಅದೇ ಕಾರಣ ಏನು ಗೊತ್ತಾ? ಏನು ಅವ ಇದ್ದಾನಲ್ಲಪ್ಪ, ಅದೇ ಅವ ಬಿಟ್ಟದ್ದು. ಪಾಪಿನ ಅವ ಅದು ನಿನಗೆ ಈಗ ಗೊತ್ತಾದದ್ದ? ನನಗೆ ಆಗ್ಲೇ ಗೊತ್ತಾಗಿದೆ. ಅವ ಪಾಪಿ. ಯಾರು ನನ್ನ ನನ್ನ ಕೈ ತೋರಿಸಿದ್ರ ಅವ ಪಾಪಿ ಅಂತ. ಅಂದ್ರೆ ಅವ ಅಂದ್ರೆ ಹಾ. ಅವ ನಾನು ಬರುವಾಗ ನಾನು ಅಂತ ಅಲ್ಲ, ಹಾ. ಹಂತಕಾರಿ ಯುವಕರು ಯುವತಿಯರು ಹಾ. ಬರುತ್ತಿರುವ ಸಂದರ್ಭ, ಹಾ. ಯಾರಾದ್ರೂ ಗಂಡು ಹೆಣ್ಣು ಒಟ್ಟಾದ್ರು ಅಂತ ಆದ್ರೆ ಸಮಯ ಸಿಕ್ಕಿದೆ. ಆ ಮನ್ಮಥ ಹಾ. ಮರೆಯಲ್ಲಿ ನಿಂತು ಅದೇ. ಅವನ ಇಚ್ಚು ಚಾಪತ್ತೆಗೆದು ಅಂಬು ಬಿಡ್ತಾನೆ. ಅಂಬು ಇದ್ದಾನೆ ಈಗ. ಯಾವ ಅಂಬು? ಉರು ಅಂಬು. ಅದು ಮತ್ತೆ? ಕ್ರೂರಂಬು. ಊರಂಬು. ಹಾ. ಅವನ ಬತ್ತಳಿಕೆಯಲ್ಲಿ ಪಂಚಶರಗಳಿವೆ ಅಂತೆ. ಹಾ. ನನಗೆ ಬಿಟ್ಟ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತಹ ಪಂಚಶರಗಳು. ಹಾ. ಆ ಶರಗಳನ್ನು ಪ್ರಯೋಗಿಸ್ತಾನೆ. ಹಾ. ಗಂಡು ಹೆಣ್ಣಿನ ಮೇಲೆ ಪ್ರಯೋಗಿಸಿದ ಕ್ಷಣ ಎಲ್ಲ ಚಿತ್ತ ಚಂಚಲವಾಗ್ತದೆ. ಅದೇ ನನಗೀಗ ಹಾ. 3 ಬಾಣ ಪ್ರಯೋಗಿಸಿದ್ದಾನೆ. ಒಂದು ಅರ್ಧ ಚಂಚಲ ಆಗಿದೆ ಈಗ. ಹೋಗ್ಲಿಲ್ವಾ ಎಂತದು? ಬಾಣ ಪ್ರಯೋಗ ಮಾಡಿ? ಅದು ಪ್ರಾಣ ಹೋಗುವ ಬಾಣ ಅಲ್ಲ. ಅದಲ್ವಾ? ಇಲ್ಲ, ಪ್ರಾಣವನ್ನು ಒಂದು ಮಾಡುವಂತಹ ಬಾಣ. ಸರಿ ಉಂಟು ಪ್ರಾಣ ಪ್ರಾಣ. ಯಾವುದು? ಅದು ಮಹಾಪ್ರಾಣ. ಅದು ಮಹಾಪ್ರಾಣ. ಇಲ್ಲಪ್ಪ, ಅದು ಮುಖ್ಯ ಪ್ರಾಣವೇ ಅಲ್ಲ ಅದು. ಮುಖ್ಯ ಪ್ರಾಣ ಇಲ್ಲ. ಇಲ್ಲ, ಅಂದ್ರೆ ಗಂಡು ಹೆಣ್ಣನ್ನು ಒಂದು ಮಾಡುವಂತಹ ಪುಷ್ಪ ಶರಗಳು ಅದೇ. ಆ ನನ್ನ ಶರೀರವನ್ನು ಸೋಂಕಿದ ಕ್ಷಣ ಯಾಕೋ ಏನೋ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಬೇದಿ ಶುರುವಾಗಿದೆ. ಯಾವುದು? ನಮ್ಮ ನನಗೆ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಅದೇ ಆಗುದಿಲ್ಲ. ಹೋಗುವ ಅಂತ ಆಗ್ತದೆ. ಹೋಗುದೆಲ್ಲಿ? ಯಾರು ನೀನ್ ಹೇಳಿದ್ದಾರೆ ನಮ್ಮನ್ನು ಹೋಗುದು ಕಾಯ್ತಾ ಇದ್ದಾರೆ ಯಾರಾದ್ರೂ? ಹೋಗುದು ಅಂತ ಹೇಳಿಲ್ಲ. ಇಲ್ಲ ಇಲ್ಲ ಇಲ್ಲ, ಇಲ್ಲ. ಹೋಗುದಿದ್ರೆ ಜೊತೆಯಾಗಿ ಹೋಗುದು. ಹಾ. ವ್ಯವಸ್ಥೆ ನೀನು ಮಾಡ್ತೀಯಲ್ಲ. ಅದೇ, ಅದೇ. ಅಂದ್ರೆ ಬೇಕು ಅಂತ ಹೇಳುವುದು ಯಾವುದನ್ನು? ಅಲ್ಲ ಇವಳ ಕೈಗುಣ ಒಳ್ಳೆದುಂಟು, ಒಳ್ಳೆ ಕೈ ಮದ್ದು. ಹೌದಾ? ಅವಳ ಕೈ ಮುಟ್ಟಿ. ನಿನ್ನ ನಿನ್ನ ಅಪ್ಪನ ವೈದ್ಯನ? ಬಲ್ಯ. ನಿನ್ನ ಬಲ್ಯ ನಿನ್ನ ಅಪ್ಪನ ವೈದ್ಯನ? ಹೌದು. ಇಲ್ಲಪ್ಪ, ಬಲ್ಯಾರ ಮುಖದ ಹಾಗೆ ಕಾಣುವುದಿಲ್ಲ. ಇಲ್ಲ 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 ಇಲ್ಲ, ಇಲ್ಲ. ಅಯ್ಯ, ಮದ್ದು ಕೊಡುವವರು ಅಂತ. ಹೌದೌದು, ಗೊತ್ತಾಯ್ತು. ಔಷಧಿ. ಔಷಧಿ. ಇಲ್ಲ ಅದಲ್ಲ, ನನಗೆ ಔಷಧಿ ಬೇಕು. ಯಾವುದು? ಹೌದು. ನಾನು ಕಂಡುಕೊಂಡಿದ್ದೇನೆ. ಹಾ. ಅದಕ್ಕೆ ನೀನು ಸಹಕರಿಸಿದೆ ಅಂತ ಆದ್ರೆ ಖಂಡಿತ ಒಳ್ಳೇದಾಗ್ತದೆ. ಅದೇ. ನಿನ್ನ ಉಭಯ ತೋಳುಗಳಿಂದ ಹಾ? ಹಾ. ನನ್ನನ್ನು ಒಮ್ಮೆ ಅಪ್ಪೆ. ಆಮೇಲೆ ಅದೇನು ಬಂದು ನಾಲ್ಕು ಮೂಡದೋಡು ಮಡಗಿರಾಗಲೇ ಅಭ್ಯಾಸ ಮಾತನಾಡಬೇಡ, ಹೋಗು ಸುಮ್ಮನೆ ನುಡಿದ ರಾಜನಿಂದ ನುಡಿದನವರರಿದ್ದರೆ ಕರಗೆ ಬೇಡಿ ಹಾಕಿದದೇ ಬಿಡದು. ನೀ ನೋಡದನ್ನ ತೊಲಗು ಮನೆಗೆ ಮೂಡ ತೊಲದು ತಡಕಿರವು ತಾನೇ. ಸರಿ ಸರಿ ಸರಿಯಾ? ನಾನು ಹೇಳಿದ್ದು ಸರಿಯಾ? ಹಾಗಲ್ಲ, ನಾವು ಕೈಗೊಳ್ಳುವ ತೀರ್ಮಾನ ಸರಿ. ನೀವಿಬ್ಬರು ಇಲ್ಲಿಂದ ಸರಿ ಇರಿ. ಸರಿ ಇದ್ದೇವೆ ನಾವು. ಕರೀತೇವೆ ಈಗ. ಸರಿ ಇದ್ದೇವೆ. ಹಾಗಲ್ವ? ಮತ್ತೆ ಸರಿ ಸರಿ. ಬರೀ ಸರಿ. ಬರಿ ಸರಿ. ತೊಲಗು. ಆದ್ರೆ ಹೋಗ್ಬೇಕು. ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕಂದ್ರೆ ಹಾ. ಈ ರೀತಿಯಾಗಿ ಮಾತನಾಡ್ತಾ ಹೆಣ್ಣುಗಳ ಮುಂದೆ ಹಾ. ನೀನು ಅದಕ್ಕೆ ಅವರು ಏನ್ ಹೇಳಿದ್ರು ಅವಿಯಾಚ ಶಬ್ದ ಅಂತ. ಎಂತ ಅವಾಚ್ಯ ಶಬ್ದ? ಹವ್ಯಾಸಿ ಶಬ್ದವ? ಹವ್ಯಾಸಿ ಅಲ್ಲ, ವೃತ್ತಿಪರವೇ. ಅಲ್ಲ, ಮತ್ತೆ ಹೆಣ್ಣು ಗಂಡಿನಲ್ಲಿ ಈ ರೀತಿ ಮಾತಾಡದೆ ಮತ್ತೆ? ಗಂಡು ಗಂಡಿನಲ್ಲಿ ಮಾತಾಡುದು. ಗಂಡಲ್ಲಿ ಮಾತಾಡ್ಲಿಕ್ಕೆ ಆಗ್ತದ? ಹಾಗೆ ಮಾತಾಡುವುದೇ ಬೇಡ, ಮಾತಾಡುದು ತರವಲ್ಲ. ನಾವು ಪ್ರಮದೇಯರೇ ಇದ್ದೇವೆ. ನಮ್ಮ ಪ್ರಮದಾವನದಲ್ಲಿ ನಾವು ಸಂಚರಿಸುವಂತ ಹೊತ್ತಿಗೆ ನಮಗೆ ದಾರಿ ಗಡ್ಡವಾಗಿ ನಿಂತು ಎಂತದು? ದಾರಿ ಕಟ್ಟವ ಇಡೀ ಕಟ್ಟ ಇರ್ತದೆ. ನಾವು ಕಷ್ಟದಲ್ಲಿ ದಾರಿ ಕಟ್ಟ ಅದು ಯಾವ್ದು? ಕೆಲವರೆಲ್ಲ ಭಜನೆ ಹೇಳ್ತಾರೆ. ಭಜನೆ ಹೇಳ್ತಾರೆ. ಹೇಗೆ? ಕಾಲಿಗಡ್ಡವಾಗ. ದಾರಿ ಕಟ್ಟ ನಮಗೆ ಮಾರ್ಗ ನಿರೋಧವನ್ನುಂಟು ಮಾಡ್ತಾ ಅದು ಇದ್ದೀವಿ. ಯಾವ್ದದು ಈಗ ಉಂಟದು? ಯಾವುದು? ಸುಮ್ಮನೆ ಮಾರ್ಗ ನಿರೋಧ. ಮಾರ್ಗದಲ್ಲಿ ಹಾಗೆಲ್ಲ ನಿಮ್ಮ ವರ್ತನೆಯನ್ನು ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾ. ನಾವು ರಾಜಕುಮಾರಿಯರಿದ್ದೇವೆ. ಹಾ. ನಮ್ಮದಾದಂತಹ ಘನತೆಯನ್ನು ಉಳಿಸಿಕೊಳ್ಬೇಕಾಗುತ್ತದೆ. ಹಾ. ಚೆನ್ನಾಗಿ ನೆನಪಿಟ್ಟುಕೋ. ಒಂದು ವೇಳೆ ನೀವಿಲ್ಲಿಂದ ಹೋಗಲಿಲ್ಲ ಅಂತ ಆದ್ರೆ ಹಾ. ಸಿಟ್ಟುಕೊಳ್ಳುವ ನಾವು ಏನ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಸಾರು, ಎಂತದು? ಸಾರು ಸಾಂಬಾರ್ ಎಷ್ಟೊತ್ತಿಗೆ? ಸಾರು ಮಾತ್ರವ? ನಡೆ ಸಾರು, ನಡು ಸಾರು. ನಡು ಸಾರು ಅಲ್ವಾ? ನಡೆ ಸಾರು ಅಂತ. ಈಗ ನನ್ನಂತಹ ಗಂಡಲ್ಲದೆ ನಿನಗೆ ಬೇರೆ ಯಾರಾದ್ರೂ ಯಾರು ಸಿಕ್ಕಿಯಾರು ಅಂತ ಬೇಕಲ್ವಾ? ಈಗ ನನಗೆ ಬೇಕಾದ್ರಲ್ಲ ಸಿಗಲಿಕ್ಕೆ ನೀನು ಬಿಟ್ಟು ನಿನ್ನ ಅಪ್ಪನನ್ನು ನೋಡ್ಕೊಂಡೆ. ಅಲ್ಲ, ಒಂದು ಮನಸ್ಸು ಮಾಡು. ಏನ್ ಮನಸ್ಸು ಮಾಡು? ಮದುವೆ ಆಗುವ ಮನಸ್ಸು ಮಾಡು. ಮದುವೆ ಆಗ ಮನಸ್ಸಲ್ಲಿ ನಿನ್ನ ಹತ್ರ ಕೇಳಿ ಆಗ್ಬೇಕು. ಈಗ ನಿನ್ನ ಅಪ್ಪನಲ್ಲಿ ಕೇಳ್ಬೇಕಾ? ನನ್ನ ಅಪ್ಪನ ಯಾರು? ನಾನು ನನ್ನ ಅಪ್ಪನ ನೀನೇನ ಕೇಳುದು? ಹಾಕೋಣ
ಅಕೋಣ ಕೋಣ ಅಕೋಣ ಹೀಗೆಲ್ಲ ಮಾತಾಡ್ತೀಯಲ್ಲ ನೀನು ಹಾ. ಇನ್ನು ನಿನ್ನನ್ನು ಬಿಡುದಿಲ್ಲ ಏನು? ಹೌದೇನೆ ನನಗೆ ಬೇಕು, ಎಂತದ್ದು? ಹಾ. ನನಗೆ ಬೇಕು, ಏನ್ ಬೇಕು ನನಗೆ ಬೇಕು, ನೀನು ಬೇಕು. ನಿನಗೆ ಏನು ಬೇಕು ನೀನ್ ಅಂತ- ಇಲ್ಲದೆ ಬದುಕಿಲ್ಲ. ನಿನಗೆ ಏನು ಬೇಕು ಅಂತ ನಮಗೆ ನೀನ್ ಗೊತ್ತುಂಟು. ಇಲ್ಲದೆ ಬದುಕಿಲ್ಲ. ಕೇಳಿ ಇವ ನಮ್ಮ ದಾರಿಗೆ ಬರುವುದಿಲ್ಲ. ಹಾಗಾದ್ರೆ ನಮ್ಮ ದಾರಿಗೆ ಒಂದು ಸರಿಸಬೇಕು ಅಂತಾದ್ರೆ ನೋಡುವುದೇನು ಮಾಡುವುದೇನು ಹೇಗೆ